ಸ್ನೇಹಿತರೆ, ನಾವು ಈಗ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಳ್ತಾ ಇದ್ದೀವಿ. ಈ ಆಧ್ಯಾತ್ಮಿಕ ಜ್ಞಾನದಲ್ಲಿ ಆಧ್ಯಾತ್ಮಿಕ ಸತ್ಯ ಸಿದ್ಧಾಂತ ಎಂಬ ಜ್ಞಾನವನ್ನು ಹಂಚಲಿಕ್ಕೆ ನಮ್ಮ ಜೊತೆಗೆ ಮನೋರಮಾ ಮೇಡಮ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಜೂಮ್ ವೇದಿಕೆಗೆ ನಾವು ಆಹ್ವಾನಿಸೋಣ. ಮೇಡಮ್, ಸ್ವಾಗತ ಮೇಡಮ್ ನಿಮಗೆ. ನಮಸ್ಕಾರ. ನಮಸ್ತೆ ಮೇಡಮ್, ಸ್ವಾಗತ. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ಶುಭೋದಯ ಮೇಡಮ್. ಗುಡ್ ಮಾರ್ನಿಂಗ್ ಸರ್, ಶುಭೋದಯ. ಎಲ್ರಿಗೂ, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೂ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯರಿಗೂ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ದಿನದ ಉಪನ್ಯಾಸವನ್ನ ಪ್ರಾರಂಭ ಮಾಡೋಣ. ಈ ದಿನದ ವಿಷಯ ಆಧ್ಯಾತ್ಮಿಕ ಸತ್ಯ ಸಿದ್ಧಾಂತ. ಆಧ್ಯಾತ್ಮಿಕ ಸತ್ಯಗಳಲ್ಲಿ ಮೊಟ್ಟ ಮೊದಲನೇ ಸತ್ಯ ಸಿದ್ಧಾಂತ ಅಂತಂದ್ರೆ ಆತ್ಮಸತ್ಯ. ಆತ್ಮಸತ್ಯ ಅಂತ ಘೋಷಿಸಕ್ಕೆ ಆ ಸತ್ಯತೆ ನಮ್ಮ ಅನುಭವಕ್ಕೆ ಬಂದಿರಬೇಕು. ಆತ್ಮ ಸಿದ್ಧಾಂತ ಅಂತ ಘೋಷಿಸಕ್ಕೆ ಸಿದ್ಧಾಂತದ ಹಿಂದೆ ಒಂದು ವೈಜ್ಞಾನಿಕತೆ ಇರಬೇಕು. ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದುವಾಗ ನಮ್ಗೆ ಸೈನ್ಸು, ವಿಜ್ಞಾನ, ಶಾಸ್ತ್ರ ಅನ್ನೋ ಪದಗಳ ಪರಿಚಯ ಇದೆ. 10ನೇ ತರಗತಿವರೆಗೂ ಸಮಾಜಶಾಸ್ತ್ರ ಅಧ್ಯಯನ ಮಾಡಿದೀವಿ. ವಿಜ್ಞಾನದ ಭಾಗವಾದ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಸಸ್ಯಶಾಸ್ತ್ರ ಕಲ್ತಿದೀವಿ. ಝುವಾಲಜಿ, ಬಯಾಲಜಿ, ಮೈಕ್ರೋಬಯಾಲಜಿ ಅಂದ್ರೆ ಪ್ರಾಣಿಶಾಸ್ತ್ರ, ಜೀವಶಾಸ್ತ್ರ ಮತ್ತು ಸೂಕ್ಷ್ಮ ಜೀವ ವಿಜ್ಞಾನ ಕುರಿತು ಹೆಚ್ಚಿನ ಅಧ್ಯಯನವನ್ನು ಕೂಡ ಮಾಡಿದೀವಿ. ಮಾನವ ಪ್ರಾಣಿ ಸಂಕುಲದಿಂದಾನೇ ಬಂದಿದ್ರೂನು ಮಾನವನನ್ನ ದೇಹ ಮತ್ತು ದೇಹದ ಅಂಗಾಂಗಗಳು ಅಂತ ಮಾತ್ರ ಪರಿಗಣಿಸಿ ವೈದ್ಯಕೀಯವಾಗಿ ಸಂಶೋಧನೆಗಳು ನಡೆದಿವೆಯೇ ಹೊರತು ಅವನೊಬ್ಬ ಆತ್ಮ ಪದಾರ್ಥ ಅಂತ ಪರಿಗಣಿಸಿಲ್ಲ. ಯಾಕೆಂದ್ರೆ ಅದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ವಿಜ್ಞಾನಿಗಳು ಇಂದ್ರಿಯ ಗೋಚರ ವಿಷಯಗಳ ಕುರಿತು ಮಾತ್ರ ಸಂಶೋಧನೆ ನಡೆಸಿ ಹಲವು ರೀತಿಯ ಪ್ರಯೋಗಗಳನ್ನ ಮಾಡಿ ಶಾಸ್ತ್ರೀಯವಾಗಿ ರೂಪಿಸಿರೋ ವಿಜ್ಞಾನವನ್ನ ಪಠ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಕಲಿಸೋ ವ್ಯವಸ್ಥೆ ಇದೆ. ನಾವುಗಳು ಅಂತಹ ಎಷ್ಟೇ ರೀತಿಯ ವಿಜ್ಞಾನಗಳನ್ನ ಕಲ್ತಿದ್ರು ಕೂಡ, ಅಂದ್ರೆ ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಸೂಕ್ಷ್ಮ ಜೀವ ವಿಜ್ಞಾನ, ಮೈಕ್ರೋಬಯಾಲಜಿ ಅಂತ ಕಲ್ತಿದ್ರು ಕೂಡ, ಸಮಾಜಶಾಸ್ತ್ರ ಕಲ್ತಿದ್ರು ಮಾನವ ಸಮಾಜದಲ್ಲಿ ಜೀವನ ನಡೆಸುವಾಗ ಮಾನವನಲ್ಲಿ ಉದ್ಭವವಾಗುವಂತ ನೂರಾರು ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಇಲ್ಲ. ಜೀವಶಾಸ್ತ್ರದ ಬಗ್ಗೆ ನೂರಾರು ದಾಖಲೆಗಳಿದ್ರೂನು ಜೀವಿಗಳ ಬಗ್ಗೆ, ಸಂಕುಲಗಳ ಬಗ್ಗೆ, ಅವುಗಳ ವರ್ಗಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ವಿಜ್ಞಾನಿಗಳು ಸಂಗ್ರಹಿಸಿದ್ರೂನು, ಸಾಬೀತುಪಡಿಸಿದ್ರು ಆ ಜೀವಿಗಳ ಜೀವದ ಬಗ್ಗೆ ಅಂದ್ರೆ ಆತ್ಮದ ಬಗ್ಗೆ, ಜನ್ಮ ಪುನರ್ಜನ್ಮಗಳ ಬಗ್ಗೆ, ಮಾನವ ಜೀವನದ ಬಗ್ಗೆ, ಕರ್ಮ ಸಿದ್ಧಾಂತದ ಬಗ್ಗೆ ತಿಳಿಸುವಂತ ಯಾವ ಶಾಸ್ತ್ರವನ್ನು ಕೂಡ ಇದುವರೆಗೂ ಮುಂದುವರೆದಿರುವಂತ ವಿಜ್ಞಾನ ಪ್ರತಿಪಾದಿಸಕ್ಕೆ ಆಗಿಲ್ಲ. ಬೋಧನೆಗೆ ಪಠ್ಯವಾಗಿ ಜೀವ ಆತ್ಮನ ಅಥವಾ ಜೀವನ ವಿಜ್ಞಾನ ಕುರಿತು ನಿಗದಿಪಡಿಸಕ್ಕಾಗಿಲ್ಲ. ಈ ಸಾಮಾನ್ಯ ವಿಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನ ಈ ಜೀವ ಮತ್ತು ಜೀವ ಸಂಬಂಧಿತ, ಜೀವನ ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಾಮಾನ್ಯ ವಿಜ್ಞಾನದ, ವೈದ್ಯಕೀಯ ವಿಜ್ಞಾನದ ಸಿದ್ಧಾಂತ ಏನು ಅಂದ್ರೆ ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್, ಡಾಕ್ಯುಮೆಂಟಿಂಗ್ ಈಸ್ ಬಿಲೀವಿಂಗ್ ಅಂತ. ಕಣ್ಣಿಗೆ ಗೋಚರವಾಗೋದು ಮಾತ್ರ ಸಾಮಾನ್ಯ ವಿಜ್ಞಾನದ ಹಿಡಿತಕ್ಕೆ ಸಿಕ್ಕಿ ಸಂಶೋಧನೆಗೊಳಪಡತ್ತೆ. ಕಣ್ಣಿಗೆ ಗೋಚರವಾಗದೇ ಇರುವಂತಹ, ಇಂದ್ರಿಯಗಳಿಗೆ ಎಟಕದೇ ಇರುವಂತಹ ಅಗೋಚರ ಶಕ್ತಿ ಚೈತನ್ಯದ ಸ್ತರಗಳೆಲ್ಲಾನು ಕೂಡ ಸಾಮಾನ್ಯ ವಿಜ್ಞಾನದ, ಭೌತಿಕ ವಿಜ್ಞಾನದ ಹಿಡಿತಕ್ಕೆ ಸಿಗದೇ ಇರುವಂತಹ ಸೂಕ್ಷ್ಮ ವಿಚಾರಗಳವು. ಜೀವ ಮತ್ತು ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ವಿಚಾರಗಳು ಕೂಡ ಆಧ್ಯಾತ್ಮಿಕ. ಅದನ್ನೇ ಸರಳವಾಗಿ ಹೇಳೋದಾದ್ರೆ ಎಲ್ಲಾ ಆತ್ಮ ಸಂಬಂಧಿತ, ಪ್ರಕೃತಿ ಸಂಬಂಧಿತ ಹಾಗೂ ಸೃಷ್ಟಿ ಸಂಬಂಧಿತ ವಿಚಾರಗಳೆಲ್ಲಾನು ಕೂಡ ಆಧ್ಯಾತ್ಮಿಕ. ಈ ಆಧ್ಯಾತ್ಮಿಕ ವಿಚಾರಗಳನ್ನ ಅನುಭವ ಪೂರ್ವಕವಾಗಿ, ಅನುಭೂತಿ ಪೂರ್ವಕವಾಗಿ ತಿಳಿಸ್ಕೊಡುವಂತ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ, ಆಧ್ಯಾತ್ಮಿಕ ಶಾಸ್ತ್ರ. ಹಾಗಂತಂದ್ಮೇಲೆ ಸಾಮಾನ್ಯ ವಿಜ್ಞಾನವನ್ನ ಮೀರಿದ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ ಅಂತ ಕೂಡ ಅರ್ಥ ಮಾಡ್ಕೋಬಹುದು. ಅಂದ್ರೆ ಆತ್ಮ ಮತ್ತು ಮನಸ್ಸು, ಸುಪ್ತ ಮನಸ್ಸಿಗೆ, ಸುಪ್ತ ಶಕ್ತಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂತ ಸಾಮಾನ್ಯ ವಿಜ್ಞಾನಕ್ಕೆ ಎಟಕದೇ ಇರುವಂತ, ಇನ್ನೂ ಸವಾಲಾಗಿ ಉಳಿದಿರುವಂತ ಮಾನವನ ದೇಹಾತೀತ, ಇಂದ್ರಿಯಾತೀತ ಅನುಭವಗಳೆಲ್ಲಾನು ಕೂಡ, ಸೂಕ್ಷ್ಮ ವಿಚಾರಗಳೆಲ್ಲಾನು ಕೂಡ ಆಧ್ಯಾತ್ಮಿಕ. ಈ ಆಧ್ಯಾತ್ಮಿಕತೆನೂ ಕೂಡ ಒಂದು ವ್ಯವಸ್ಥಿತ, ಅನುಭವ ಪೂರಿತ, ಅನುಭೂತಿ ಪೂರಕ ವಿಜ್ಞಾನನೇ ಸರಿ, ಶಾಸ್ತ್ರನೇ ಸರಿ. ಹಾಗಾಗಿ
ಸಾಮಾನ್ಯ ವಿಜ್ಞಾನವನ್ನ ಮೀರಿದಂತ ವಿಜ್ಞಾನ ಆತ್ಮವಿಜ್ಞಾನ ಅನ್ಬಹುದು, ಜೀವನ ವಿಜ್ಞಾನ ಅನ್ಬಹುದು, ಆಧ್ಯಾತ್ಮಿಕ ವಿಜ್ಞಾನ ಅಂತ ಘಂಟಾಘೋಷವಾಗಿ ಹೇಳ್ಬಹುದು, ಅರ್ಥ ಮಾಡ್ಕೋಬಹುದು. ಈ ಭೂಮಂಡಲದಲ್ಲಿ ಲೌಕಿಕವಾಗಿ ಎಷ್ಟೇ ಕಲ್ತ್ರು ಕೂಡ, ಎಷ್ಟೇ ವಿಷಯಗಳಲ್ಲಿ ಪರಿಣಿತರಾದ್ರೂನು, ಎಷ್ಟೇ ಪದವಿ ಪ್ರಮಾಣ ಪತ್ರಗಳನ್ನು ತಗೊಂಡ್ರು ಕೂಡ ಆಧ್ಯಾತ್ಮಿಕ ಶಾಸ್ತ್ರವನ್ನ, ಆತ್ಮವಿಜ್ಞಾನವನ್ನ ತಿಳಿಯೋವರೆಗೂ, ಕಲಿಯೋವರೆಗೂ, ತೊಡಗಿಸ್ಕೊಳ್ಳೋವರೆಗೂ, ಅನುಭವಪೂರಿತ ಆತ್ಮವಿಜ್ಞಾನವನ್ನ ಪಡೆಯೋವರೆಗೂ ಅವರು ಅಜ್ಞಾನಿಗಳೇ. ಅವರ ಜ್ಞಾನ ಅಪೂರ್ಣಾನೇ. ಅವರಿಗೆ ಪುನರ್ಜನ್ಮ ಕಟ್ಟಿಟ್ಟ ಬುದ್ಧಿ ಅಂತ ಪತ್ರಿ ಸರ್ ಹೇಳ್ತಾ ಇದ್ರು. ಸೋಲ್ ಸೈನ್ಸ್ ಹೆಸರಿನಲ್ಲಿ ಆತ್ಮವಿಜ್ಞಾನವನ್ನ ಕಲಿಸ್ಕೊಡುವಂತ ಯಾವುದೇ ಅಧ್ಯಯನ ವಿಭಾಗ ಇಲ್ಲ. ತತ್ವಶಾಸ್ತ್ರದಲ್ಲಿ, ಫಿಲಾಸಫಿನಲ್ಲಿ ಸಿದ್ಧಾಂತಗಳು, ಧರ್ಮ ವಿಚಾರಗಳು, ಅವರವರ ವೈಯಕ್ತಿಕ ಮಂಡನೆಗಳು ಸಿಗುತ್ತೆಯೇ ಹೊರತುನು ಆತ್ಮನ ಇರುವಿಕೆ, ಆತ್ಮನ ಬೆಳವಣಿಗೆ ಅಥವಾ ಆತ್ಮಾನಂದ ಕುರಿತ ಪ್ರಾಯೋಗಿಕ ಅನುಭವಪೂರಿತ ಅನುಭೂತಿ ಪೂರ್ವಕವಾಗಿರುವಂತಹ ದಾಖಲೆಗಳು ಸಿಗೋದು ಕಡಿಮೆ. ಯಾಕೆ ಅಂದ್ರೆ ಅವ್ರು ಯಾರು ಧ್ಯಾನಿಗಳಲ್ಲ, ಧ್ಯಾನ ಸಾಧಕರಲ್ಲ. ಸ್ವಾನುಭವವಿಲ್ಲದೆ ಇರುವಂತಹ ಸಿದ್ಧಾಂತಗಳು ಗ್ರಂಥಗಳ ಮೂಲಕ ಪಾಂಡಿತ್ಯ ಪ್ರದರ್ಶನಕ್ಕೆ ಸೀಮಿತವಾಗಿರುತ್ತಷ್ಟೇ. ಅದು ಆಧ್ಯಾತ್ಮಿಕ ಶಾಸ್ತ್ರ ಅಂತ ಅನ್ನಿಸ್ಕೊಳಕ್ಕೆ ಆಗಲ್ಲ. ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ, ಅಂದ್ರೆ ಜೀವ ಮತ್ತು ಜೀವನ ಶಾಸ್ತ್ರಗಳ ಕುರಿತು ಅವರ ಗುರುಮುಖೇನ ಆತ್ಮಜ್ಞಾನ ಸಂಪಾದಿಸಿ ಸಂಗ್ರಹಿಸಿದ್ದಂತಹ ಜ್ಞಾನವನ್ನ ಸ್ವಯಂ ಸಾಧನೆ ಮೂಲಕ ಅನುಭವಪೂರ್ವಕವಾಗಿ ಪ್ರಾವೀಣ್ಯತೆಯನ್ನ ಸಾಧಿಸಿ ಲಕ್ಷಾಂತರ ಆಧ್ಯಾತ್ಮಿಕ ಗ್ರಂಥಗಳನ್ನ ಅಧ್ಯಯನ ಮಾಡಿ ಸರಳ ಪರಿಕಲ್ಪನೆಗಳ ಮೂಲಕ ಮಾನವರಿಗೆ ತಲುಪಿಸಿ ಅವರುಗಳನ್ನೂ ಧ್ಯಾನದಲ್ಲಿ ತೊಡಗಿಸಿ ಆಧ್ಯಾತ್ಮಿಕ ಶಾಸ್ತ್ರವನ್ನ ಸರಳವಾಗಿ ರೂಪಿಸಿರುವಂತಹ ಜೀವನ್ಮುಕ್ತಿ ಪಡೆದು ನಮ್ಮನ್ನೆಲ್ಲ ಮಾರ್ಗದರ್ಶಿಸಿದಂತ ದಿವ್ಯಾತ್ಮ ಆತ್ಮಜ್ಞಾನಿ, ಆಧ್ಯಾತ್ಮಿಕ ವಿಜ್ಞಾನಿ ನಮ್ಮ ಪತ್ರಿ ಸರ್. ಅವ್ರು ಎಲ್ಲೇ ಯಾವುದೇ ಕಾರ್ಯಕ್ಕೆ ಬಂದ್ರು ಕೂಡ ಫಸ್ಟ್ ಅವರು ಕ್ಲೋಸ್ ಯುವರ್ ಐಸ್ ಅಂತ ಹೇಳ್ಬಿಟ್ಟು, ವಾಚ್ ಯುವರ್ ಬ್ರೆತ್ ಅಂತ ಹೇಳ್ಬಿಡ್ತಿದ್ರೆ ಹೊರತು ಧ್ಯಾನ ಅಂದ್ರೇನು, ಯಾತಕ್ಕೋಸ್ಕರ ಧ್ಯಾನ ಏನು ಹೇಳಿದೇನೇನೆ ಬರೀ ಕಣ್ಮುಚ್ಚಿ ಅಂತ ಕೂಡಿಸ್ತಾ ಇದ್ದಾಗ ಆದಂತ ಅನುಭವಗಳು, ನೀ ಧ್ಯಾನ ಅಂದ್ರೇನು ಅಂತ ಹೇಳ್ಕೊಟ್ಟು ವಿವರಣೆ ಕೊಟ್ಟು ಅದ್ರಲ್ಲಿ ಏನೇನ್ ಅನುಭವ ಆಗತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡಿಸಿದ್ರೆ ಆ ರಿಸಲ್ಟ್ ಬರ್ತಾ ಇರ್ಲಿಲ್ಲ ಅನ್ನೋ ಕೆಲವರ ಅನುಭವ ಪೂರ್ತಿಯಾಗಿ ಹೇಳುವಂತ ವಿಚಾರ. ಸೊ ಈ ಆಧ್ಯಾತ್ಮಿಕ ಶಾಸ್ತ್ರವನ್ನ ಆಧ್ಯಾತ್ಮಿಕ ವಿಜ್ಞಾನಿಯಾಗಿದ್ದ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಅನುಭವ ಪೂರಿತ ಸತ್ಯ ಸಿದ್ಧಾಂತಗಳ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಅಂತ 6 ಸತ್ಯಗಳು ಯಾವುದು, 6 ಸಿದ್ಧಾಂತಗಳು ಯಾವುದು ಅಂದ್ರೆ, ಮೊಟ್ಟ ಮೊದಲನೇದು ಆತ್ಮಸತ್ಯ. ಈ ಆತ್ಮಸತ್ಯನ ವಿವರಿಸುವಂತಹ ಸಿದ್ಧಾಂತ ಆತ್ಮ ಸಿದ್ಧಾಂತ. ಸಿದ್ಧಾಂತ ಅಂದ್ರೆ ಡಾಕ್ಟ್ರಿನ್ ಅಂತ ತಗೋಬಹುದು, ಥಿಯರಿ ಅಂತ ತಗೋಬಹುದು. ಎರಡನೇ ಸತ್ಯ ಯಾವುದು, ಪುನರ್ಜನ್ಮ ಸತ್ಯ, ಅದನ್ನೇ ಪುನರ್ಜನ್ಮ ಸಿದ್ಧಾಂತ. ಮೂರನೇದು ಕರ್ಮಫಲ ಸತ್ಯ, ಕರ್ಮ ಸಿದ್ಧಾಂತ. ನಾಲ್ಕನೇದು ಪುರೋಗಮನ ಸತ್ಯ, ಪುರೋಗಮನ ಸಿದ್ಧಾಂತ. ಐದನೇದು ಯೋಗ ಸತ್ಯ, ಯೋಗ ಸಿದ್ಧಾಂತ. ಆರನೇದು ಅನೇಕಾನೇಕ ಸತ್ಯ, ಅನೇಕಾನೇಕ ಸಿದ್ಧಾಂತ. ಈ 6 ಆಧ್ಯಾತ್ಮಿಕ ಸತ್ಯಗಳನ್ನ, ಸಿದ್ಧಾಂತಗಳನ್ನ, ಅತ್ಯವಶ್ಯಕ ಆಧ್ಯಾತ್ಮಿಕ ಶಾಸ್ತ್ರವನ್ನ ಜನರಿಗೆಲ್ಲ ಪರಿಚಯ ಮಾಡಿಸ್ಕೋಸ್ಕರನೇನೆ ಪತ್ರಿ ಸರ್ ಅವರು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅನ್ನೋದನ್ನ ಸ್ಥಾಪನೆ ಮಾಡಿದ್ರು. ಅದನ್ನ ನಾವು ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಮೂವ್ಮೆಂಟ್ ಅಂತಾನು ಪರಿಗಣಿಸ್ಬೋದು, ಅಥವಾ ಆಧ್ಯಾತ್ಮಿಕ ಜ್ಞಾನ ಆಂದೋಲನ ಅಂತಾನು ಕರಿಬಹುದು. ಈಗ ನಿಜವಾಗಿಯೂ ನಡೀತಿರೋದು ಧ್ಯಾನ ಆಂದೋಲನದ ಮೂಲಕ ಆತ್ಮಜ್ಞಾನ ಪ್ರಚಾರ, ಆಧ್ಯಾತ್ಮಿಕ ಜ್ಞಾನ ಪ್ರಸಾರ ಹಾಗೂ ಆಧ್ಯಾತ್ಮಿಕ ಶಾಸ್ತ್ರ ಪ್ರಚಾರ ಅಂತ ತಗೋಬಹುದು. ಈ 6 ಸತ್ಯಗಳಲ್ಲಿ ಮೊದಲನೇ ಸತ್ಯ ಆತ್ಮಸತ್ಯ ಅಂತ ಹೇಳಿದೆ. ಈ ಆತ್ಮಸತ್ಯವನ್ನ ವಿವರಿಸುವಂತ ಸಿದ್ಧಾಂತ ಆತ್ಮ ಸಿದ್ಧಾಂತ. ಈ ಸಾಮಾನ್ಯ ವಿಜ್ಞಾನ ಸಿದ್ಧಾಂತದ ಪ್ರಕಾರ ಅವರ ಅನ್ವೇಷಣೆಗಳನ್ನ ಸಾಬೀತು ಮಾಡೋದು ಪ್ರಯೋಗಗಳ ಮೂಲಕ. ಎಲ್ರಿಗೂ ಒಂದೇ ಫಲಿತಾಂಶ ಬರಬೇಕು. ಆದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಹಾದಿನಲ್ಲಿ ಆಧ್ಯಾತ್ಮದ ವಿಚಾರಗಳನ್ನ ತಿಳಿದು ಅಧ್ಯಯನ ಮಾಡಿ ನಂತರ ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾದ ಧ್ಯಾನದಲ್ಲಿ ತೊಡಗಬೇಕು ಅಂತ ಏನಿಲ್ಲ. ವ್ಯಕ್ತಿ ವಿದ್ಯಾವಂತನಾಗಿರ್ಲಿ ಅಥವಾ ಅವಿದ್ಯಾವಂತನಾಗಿರ್ಲಿ, ಅತಿ ಸುಲಭ ಸರಳ ಸಹಜ ಧ್ಯಾನದಲ್ಲಿ ತೊಡಗಿದಾಕ್ಷಣ ಪ್ರಾಪಂಚಿಕ ಆಲೋಚನೆಗಳನ್ನ ತ್ಯಜಿಸೋ ಮೂಲಕ ಆಧ್ಯಾತ್ಮಕ್ಕೆ, ಆಕಾಶ ತತ್ವಕ್ಕೆ ಸಂಪರ್ಕ ಕಲ್ಪಿಸ್ಕೊಂಡ ತಕ್ಷಣನೇ ನಮ್ಮಲ್ಲಿ ಸೂಕ್ತ ಪ್ರಜ್ಞೆ, ಅರಿವು ಉಂಟಾಗಿ ನಾವು ಬರೀ ದೇಹ ಪದಾರ್ಥ ಅಲ್ಲ, ಬರೇ ಮಾಂಸದ ಮುದ್ದೆ ಅಲ್ಲ, ನಮ್ಮ ಭೌತಿಕ ಜೀವನದ ಜೊತೆಗೆ ಮತ್ತೊಂದು ಆತ್ಮ ಸಂಬಂಧಿತ ಜೀವನನೂ ಇದೆ ಅನ್ನೋದು ಅರ್ಥ ಆಗ್ತಾ ಬರುತ್ತೆ. ನಾವು ಆತ್ಮ ಪದಾರ್ಥ, ನಾವು ಪರಮಾತ್ಮನ ಅಂಶಾತ್ಮ ಅನ್ನೋದನ್ನ ಅನುಭೂತಿ ಪೂರ್ವಕವಾಗಿ ತಿಳಿತಾ ಬರುತ್ತೆ. ಅದಕ್ಕೆ ಬೇಕಿರೋದೇನೋ ಕಣ್ಣುಗಳನ್ನು ಮುಚ್ಚೋದು, ಉಸಿರನ್ನ ನೋಡೋದು, ಧ್ಯಾನ ಸಾಧನೆ ಮಾಡೋದು.
ಮಾನವನಾಗಿರುವಂತ ನಾವು ಮೊಟ್ಟ ಮೊದಲಿಗೆ ತಿಳ್ಕೊಳ್ಬೇಕಾಗಿರುವಂತ ಸತ್ಯ ಯಾವುದು ಅಂದ್ರೆ, ನಾನ್ ಬರೀ ದೇಹ ಅಲ್ಲ, ನಾನು ಆತ್ಮ ಪದಾರ್ಥ ಅಂತ ಅರ್ಥ ಮಾಡ್ಕೋಬೇಕು. ನಮ್ಗೆ ನಾವು ಏನಂತ ಹೇಳ್ಕೊತೀವಿ, ನಾನು 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 ಅಂತ ದಿನದಲ್ಲೂ ಏನಿಲ್ಲ ಅಂದ್ರೂ ಒಂದು 50-100 ಸಲ ಹೇಳ್ಕೊಂಡಿರ್ತೀವಿ. ಇಡೀ ಜೀವನದಲ್ಲಿ ಎಷ್ಟು ಸಲ ನಾನು ಅಂತ ಹೇಳ್ತೀವಿ. ಆ ನಾನು ಅಂದ್ರೆ ಯಾರು? ಈ ಕೈಯ ಅಥವಾ ಕಾಲ, ತಲೆನ, ಯಾವುದೇ ದೇಹದ ಅಂಗಾಂಗ ನಾನು ಅನ್ನೋದಲ್ಲ ಅಂದ್ಮೇಲೆ, ಎಲ್ಲಾನು ಅಲ್ಲ ಅಲ್ಲ ಅಂತ ಬಿಡ್ತಾ ಬಂದ್ರೆ, ಡಿಲೀಟ್ ಮಾಡ್ತಾ ಬಂದ್ರೆ ಉಳಿಯೋದು ಯಾವುದು? ಅದೇ ಆತ್ಮ. ನಾನಿನ್ನೂ ಜೀವಂತವಾಗಿದ್ದೀನಿ ಅಂದ್ರೆ ನನ್ನಲ್ಲಿ ಆತ್ಮ ಜೀವದ ರೂಪದಲ್ಲಿದೆ. ಅಧ್ಯಾತ್ಮ ಅಂದ್ರೆ ಆತ್ಮದ ಆದಿ ಪ್ರಾರಂಭ. ಆಧ್ಯಾತ್ಮಿಕ ಶಾಸ್ತ್ರ ಪ್ರಾರಂಭ ಆಗೋದೇ ಈ ಆತ್ಮನಿಂದ. ಸಾಮಾನ್ಯ ವಿಜ್ಞಾನಕ್ಕೆ, ವೈದ್ಯಕೀಯ ವಿಜ್ಞಾನಕ್ಕೆ ದೇಹದಲ್ಲಿ ಜೀವ ಪ್ರಾಣ ಇದೆಯೋ ಇಲ್ವೋ ಅನ್ನೋದು ಮಾತ್ರ ಗೊತ್ತಾಗತ್ತೆಯೇ ಹೊರತು ಜೀವವನ್ನ ಯಾರಿಗೂ ತುಂಬಕ್ಕಾಗಿಲ್ಲ. ಜೀವ ಹೋಗದೆ ಇರೋ ಹಾಗೆ ಹಿಡಿದಿಟ್ಕೊಳ್ಳಕ್ಕೂ ಆಗಲ್ಲ. ಆಧ್ಯಾತ್ಮಿಕವಾಗಿ ಮಾನವನ ಜೀವನ ಪ್ರಯಾಣ ಶುರುವಾಗೋದೇ ಈ ಆತ್ಮ ಪದಾರ್ಥದಿಂದ. ಜೀವ ಇದ್ರೆ ಡಾಕ್ಟರ್ಗಳು ಖಂಡಿತ ಏನೋ ಮಾಡ್ತಾರೆ, ರಿಪೇರಿ ಮಾಡ್ತಾರೆ, ಮೂಳೆಗಳು ಮುರಿದ್ರೆ ಸೇರಿಸ್ತಾರೆ. ಇದು ಆಕ್ಸಿಡೆಂಟ್ ಆಗಿ ಏಟಾಗಿದ್ರೆ ಅವ್ರನ್ನ ಉಳಿದ ಅಂಗಾಂಗಗಳು ಚೆನ್ನಾಗಿ ಕಾಪಾಡ್ಕೊಳ್ಳೋಕೆ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಖಂಡಿತವಾಗ್ಲೂ ವೈದ್ಯಕೀಯ ವಿಜ್ಞಾನವನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಗೌರವಿಸ್ತೀವಿ. ಆದ್ರೆ ಆತ್ಮಕ್ ಸಂಬಂಧಪಟ್ಟಾಗ ಬಂದಾಗ ಅವ್ರಿಗೆ ಆತ್ಮದ ಅರಿವು ಇಲ್ಲ. ಭಗವದ್ಗೀತೆಯಲ್ಲಿ ಮಾನವ ಅಂದ್ರೆ ದೇಹ, ಆತ್ಮ, ಮನಸ್ಸು, ಬುದ್ಧಿ ಅನ್ನೋದನ್ನ ಹಲವಾರು ಸಲ ಹೇಳಿದೀನಿ, ತಿಳ್ಕೊಂಡಿದೀವಿ. ಬರೀ ದೇಹ ಏನು ಮಾಡಕ್ಕಾಗಲ್ಲ, ಬರೀ ಆತ್ಮ ಏನು ಕಲಿಯಕ್ಕಾಗಲ್ಲ. ಯಾವಾಗ ಆತ್ಮ ದೇಹವನ್ನ ಹೊಂದುತ್ತೋ ಆಗ ದೇಹಕ್ಕೆ ಜೀವ ಇರುತ್ತೆ, ಜೀವ ಬರುತ್ತೆ. ಅದು ಯಾವಾಗ ದೇಹಕ್ಕೆ ಜೀವ ಕೂಡ್ಕೊಂಡ್ ಬರುತ್ತೆ, ಆ ದೇಹದಲ್ಲಿ ಉಸಿರಾಟ ಪ್ರಾರಂಭವಾದಾಗ, ತಾಯಿಯ ಗರ್ಭದಲ್ಲಿರೋವರೆಗೂ ಆ ಭ್ರೂಣ ತಾಯಿಯ ಒಂದು ಅಂಗ. ಉಸಿರಾಟ, ಹೃದಯದ ಬಡಿತ, ರಕ್ತ ಪರಿಚಲನೆ, ದೇಹದ ಬೆಳವಣಿಗೆ ಇತ್ಯಾದಿ ನಡೆಯೋದು ತಾಯಿಯ ಮೂಲಕ. ಹೊಕ್ಕಳ ಬಳ್ಳಿ ಕತ್ತರಿಸೋವರೆಗೂ ತಾಯಿ ಮೂಲಕ ನಡೆಯುತ್ತೆ. ಹೊಕ್ಕಳ ಬಳ್ಳಿ ಕತ್ತರಿಸಿದ ತಕ್ಷಣನೇ ನಮ್ಮ ಹೃದಯದ ಬಡಿತ, ರಕ್ತ ಪರಿಚಲನೆ, ದೇಹದ ಬೆಳವಣಿಗೆ ಇವೆಲ್ಲಾನು ತಾಯಿ ಮೂಲಕ ನಡೀತಾ ಇರೋದು. ಆ ಮಗು ತಾನೇ ಉಸಿರಾಡ್ಲೇಬೇಕು, ತಾವು ಜೀವಂತವಾಗಿರ್ಬೇಕು ಅಂತಿದ್ರೆ. ಅದಕ್ಕೆ ಮಗುನ ಜನನ ಆದ ತಕ್ಷಣ ಸಿಸೇರಿಯನ್ ಇರ್ಲಿ ಅಥವಾ ನಾರ್ಮಲ್ ಇರ್ಲಿ, ಮಗುನ ತೆಗೆದ ತಕ್ಷಣನೇ ಅವುಗಳ ಕಾಲನ್ನ ಹಿಡಿದು ಕೈ ಹಿಂಗ್ ಇಟ್ಕೊಂಡು ಬೆನ್ನಿಗೆ ತಟ್ಟಿ ತಟ್ಟಿ ಅಳೋ ಹಂಗ್ ಮಾಡ್ತಾರೆ. ಆ ಪ್ರಯತ್ನ ಮಾಡ್ಲಿಲ್ಲ ಅಂತಂದ್ರೆ ಆ ದೇಹದಲ್ಲಿ ಜೀವ ಇರಲ್ಲ, ಆತ್ಮ ಇರಲ್ಲ. ಹಾಗಾಗಿ ಅಳುವಿನ ಮೂಲಕ ಉಸಿರಾಟ ಶುರುವಾಗುತ್ತೆ. ಹಾಗಾಗಿ ದೇಹ ಪ್ಲಸ್ ಆತ್ಮ ಸೇರಿ ಜೀವಿ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಆತ್ಮನ ಇರುವಿಕೆಗೆ, ಆತ್ಮನ ಪ್ರಯಾಣಕ್ಕೆ, ಆತ್ಮನ ಬೆಳವಣಿಗೆಗೆ ಸೃಷ್ಟಿಯಲ್ಲಿ 5 ಸಾಮ್ರಾಜ್ಯಗಳಿದೆ. ಅವು ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ ಹಾಗೂ ದೈವ ಸಾಮ್ರಾಜ್ಯ ಅಥವಾ ದಿವ್ಯ ಸಾಮ್ರಾಜ್ಯ ಅಂತ ಅನ್ಬೋದು. ಈ ಸಾಮ್ರಾಜ್ಯಗಳೆಲ್ಲಾನು ಕೂಡ ಆತ್ಮ ಪದಾರ್ಥಗಳೇನೆ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಗಾಳಿ, ನೀರು ಕೂಡ ಆತ್ಮ ಪದಾರ್ಥಗಳೇ. ಅಲ್ಲಿಗೆ ಎಲ್ಲಾನು ಅಂಶಾತ್ಮಗಳೇ ಅಂತಾಯ್ತು. ಅವುಗಳೆಲ್ಲವನ್ನೂ ಕೂಡ ವಿಕಸನ ಹೊಂದುತ್ತಾ ಹೊಂದುತ್ತಾ ಮಾನವ ಸಾಮ್ರಾಜ್ಯಕ್ಕೆ ಬಂದ್ ಸೇರಿದ್ಮೇಲೆ ಮಾನವ ಅಂತ ಅನ್ನಿಸ್ಕೊಳ್ತಾನ. ಈ ರೀತಿ ಮಾನವನಾದವನಲ್ಲಿ 5 ಮುಖ್ಯ ಅಂಶಗಳು ಕೂಡಿರುತ್ತೆ. ಈ 5 ಮುಖ್ಯ ಅಂಶಗಳು ಯಾವುವು ಅಂದ್ರೆ, ದೇಹ ಪ್ಲಸ್ ಸರ್ವಾತ್ಮ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ. ಇವೆಲ್ಲ ಯಾವಾಗ ಯಾವ ಸಾಮ್ರಾಜ್ಯಕ್ಕೆ ಪ್ರಾರಂಭ ಆಯ್ತು, ಸೇರ್ಪಡೆ ಆಯ್ತು ಅಂತ ತಿಳ್ಕೊಬೇಕು. ಆಗ ನಮ್ಗೆ ಆತ್ಮದ ಬೆಳವಣಿಗೆ, ಪರಿವರ್ತನೆ ಹೇಗಾಗಿದೆ ಅಂತ ಗೊತ್ತಾಗುತ್ತೆ. ಖನಿಜ ಸಾಮ್ರಾಜ್ಯದಲ್ಲಿ ಶರೀರ ಇರಲ್ಲ, ಚಲನೆ ಇರಲ್ಲ. ವೃಕ್ಷ ಸಾಮ್ರಾಜ್ಯದಲ್ಲಿ ಶರೀರ ಅನ್ನೋದು ಗಿಡದ ರೂಪದಲ್ಲಿ ಇರುತ್ತೆ, ಬೆಳೆಯುತ್ತೆ, ಪ್ರಾಣ ವ್ಯಕ್ತವಾಗುತ್ತೆ. ಯಾಕಂದ್ರೆ ಗಿಡ ಬೆಳಿಲಿಲ್ಲ, ನಾವೇನಾರು ಒಂದು ಈ ಕಡೆಯಿಂದ ಆ ಕಡೆ ಹಾಕಿದಾಗ ಅಂದ್ರೆ ಸತ್ತೋಯ್ತು ಅಂತ ಹೇಳ್ತೀವಿ. ಅಲ್ಲಿಗೆ ಜೀವದ ಇರುವಿಕೆನ ಪ್ರಾಣಿ ಸಾಮ್ರಾಜ್ಯ, ಇದರಲ್ಲಿ ವೃಕ್ಷ ಸಾಮ್ರಾಜ್ಯದಲ್ಲಿ ಹೇಳ್ತೀವಿ. ಗಿಡಕ್ಕೂ ಸ್ವಲ್ಪ ಮನಸ್ಸಿರುತ್ತೆ. ಹಣ್ಣು ಬೀಜದ ಮೂಲಕ ವೃಕ್ಷ ಸಾಮ್ರಾಜ್ಯದ ಸಂತತಿ ಬೆಳೆಯುತ್ತೆ, ಮುಂದುವರಿಯುತ್ತೆ. ಹಣ್ಣು ಹಂಪಲನ್ನ ಗಿಡ ಮರ ಬಳಸಲ್ಲ. ಅವು ಜೀವಿಗಳ ಆಹಾರಕ್ಕಾಗಿ ಸೊಪ್ಪು, ಹಣ್ಣು, ತರಕಾರಿ, ಬಣ್ಣಗಳು, ವಿಭಿನ್ನ ರುಚಿಗಳು, ಹೊಟ್ಟೆ ತುಂಬಿಸ್ಕೊಳ್ಳೋಕೆ, ರುಚಿಗಳನ್ನ ಆನಂದಿಸೋಕೆ ಇರುವಂತಹದ್ದು. ಅಲ್ಲೇ ಸರ್ವೀಸ್ ಅನ್ನೋದು, ಪರೋಪಕಾರದ ಕಾನ್ಸೆಪ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಶರೀರವು ಔಪಚಾರಿಕವಾಗಿ ಬೆಳೆಯುತ್ತೆ ಮತ್ತು ಮನಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ, ಪ್ರಾಣ ವ್ಯಕ್ತವಾಗ್ತಾ ಇರುತ್ತೆ. ಗಿಡಗಳಿಗೆ ಮತ್ತು ಪ್ರಾಣಿಗಳಿಗೆ ಅತಿಯಾದ ಬುದ್ಧಿಯ ಅಗತ್ಯ ಇಲ್ಲ.
ಅವುಗಳ ಪ್ರಾಣವನ್ನ ರಕ್ಷಿಸಿಕೊಳ್ಳುವಷ್ಟು ಬುದ್ಧಿ ಜಾಣ್ಮೆ ಇದ್ರೆ ಸಾಕು. ಸಾಮಾನ್ಯ ಪ್ರಜ್ಞೆ, ಜನರಲ್ ಇನ್ಸ್ಟಿಂಕ್ಟ್ ಅಂತ ಏನ್ ಹೇಳ್ತೀವೋ ಅದಿರುತ್ತೆ. ವಂಶಾಭಿವೃದ್ಧಿ ಆಗುತ್ತೆ, ಹಸುವಾದಾಗ ಆಹಾರ ಹುಡುಕೊಂಡು ಹೋಗಿ ತಿನ್ನುತ್ತವೆ. ಸೊ ಇನ್ನು ಮುಂದಿನ ಸಾಮ್ರಾಜ್ಯ ಯಾವುದು? ಮಾನವ ಸಾಮ್ರಾಜ್ಯ. ಮಾನವ ಸಾಮ್ರಾಜ್ಯದಲ್ಲಿ ಶರೀರ ಪ್ಲಸ್ ಪ್ರಾಣ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಪ್ಲಸ್ ಸರ್ವಾತ್ಮ ದಿವ್ಯ ಇರುತ್ತೆ. ಈ ಒಂದು ಸರ್ವಾತ್ಮ ಅನ್ನೋ ಕಾನ್ಸೆಪ್ಟ್ ಏನು ಅಂದ್ರೆ ಡಿವಿನಿಟಿ, ದಿವ್ಯತ್ವ ಅನ್ನೋದು ತನ್ನೊಳಗಡೆನೆ ಇರುತ್ತೆ. ಮಾನವ ಸಾಮ್ರಾಜ್ಯದ ಜೀವನ ಇದೇ ಕರ್ಮಭೂಮಿಯಲ್ಲಿ ಭೌತ ಶರೀರದ ಮೂಲಕ ನಡೆಯುತ್ತೆ. ದುಡಿದು ತಿನ್ಬೇಕು, ಮನಸ್ಸು ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ. ಬುದ್ಧಿ ವಿವೇಕ ಮಾನವನ ವಿಶೇಷತೆ. ಯಾವುದು ತಪ್ಪು ಯಾವುದು ಸರಿ ಎನ್ನುವಂತ ವಿವೇಕ ಪ್ರಾಣಿಗಳಿಗಿರೋಲ್ಲ. ಹಾಗಾಗಿ ಮನಸ್ಸು ಮತ್ತು ಬುದ್ಧಿ ಮೂಲಕ ಕರ್ಮ ಪಾಪ ಪುಣ್ಯ ಶುರುವಾಗುತ್ತೆ. ಮನಸ್ಸಿನಿಂದ ಮಾನವನಾಗಿದ್ರೆ ಬುದ್ಧಿಯಿಂದ ಬುದ್ಧನಾಗ್ತಾನೆ. ಬುದ್ಧಿ ಇರುವಂತ ಮನಸ್ಸಿರೋ ಮಾನವ ದೇವಮಾನವ ಅನಿಸ್ಕೊಳ್ತಾನೆ. ಜ್ಞಾನ ಪ್ರಜ್ಞೆ ವಿವೇಕ ಇರೋನು ಬುದ್ಧಿವಂತ ನೆನೆಸ್ಕೊಳ್ತಾನೆ, ಅವನು ಬುದ್ಧ ಆಗ್ತಾನೆ ಅಂತ ಪತ್ರಿ ಸರ್ ವಿವರಿಸ್ತಾ ಇದ್ರು. ದೈವ ಸಾಮ್ರಾಜ್ಯ ಅಥವಾ ದಿವ್ಯ ಸಾಮ್ರಾಜ್ಯಗಳು ಅಂತಂದ್ರೆ ಪ್ರತಿಯೊಂದು ಆ ಭಗವಂತನ ಸೃಷ್ಟಿ. ಕಣ್ಣಿಗೆ ಕಾಣದ ಸೂಕ್ಷ್ಮ ಸಾಮ್ರಾಜ್ಯಗಳು ಮಾತ್ರ ಅಲ್ಲ, ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ ಹಾಗೂ ಮಾನವ ಸಾಮ್ರಾಜ್ಯವೂ ಕೂಡ ದೈವ ಸಾಮ್ರಾಜ್ಯನೇ ಆಗಿದ್ರೂ ಕೂಡ ಕಾಣದೇ ಇರುವಂತ ಎಷ್ಟೋ ಲೋಕಗಳಿದ್ದು, ಎಷ್ಟೋ ಚೈತನ್ಯದ ಸ್ತರಗಳಿದ್ದು, ಭೌತಿಕ ದೇಹದ ಅವಶ್ಯಕತೆ ಇಲ್ಲದೆ ದೇಹಾತೀತವಾಗಿ ಕಾಂತಿ ಶರೀರಧಾರಿಗಳಾಗಿ ಜೀವಿಸುವಂತಹ ಜೀವನ ಆ ದಿವ್ಯ ಸಾಮ್ರಾಜ್ಯದಲ್ಲಿದೆ ಇದ್ದಾರೆ. ಆ ದಿವ್ಯ ಸಾಮ್ರಾಜ್ಯವನ್ನ ಪ್ರವೇಶಿಸೋದೇನೆ ಆಧ್ಯಾತ್ಮಿಕತೆ. ಧ್ಯಾನ ಬೋಧನೆ, ಧ್ಯಾನ ಪ್ರಚಾರ ಮಾಡೋದು ಪರಮಾತ್ಮ ತತ್ವ. ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಪರಮಾತ್ಮರೇ, ಎಲ್ಲರೂ ದಿವ್ಯ ಸಾಮ್ರಾಜ್ಯವನ್ನ ಪ್ರವೇಶಿಸುವಂತ ಮಾರ್ಗವನ್ನ ತೋರ್ಸ್ಕೊಡೋರೆ ಅನ್ನೋದನ್ನ ಪತ್ರಿ ಸರ್ ಹೇಳ್ತಾ ಇದ್ರು. ಮಾನವರೆಲ್ಲರನ್ನೂ ಬುದ್ಧರನ್ನಾಗಿ ಮಾಡೋದೇನೆ PSSM ಕೆಲಸ ಅಂತ ಹೇಳ್ತಾ ಇದ್ರು. ಪತ್ರಿ ಸರ್ ಇನ್ನೂ ಒಂದು ರೀತಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಮನುಷ್ಯ ಅಂದ್ರೆ ಏನು ಅಂತ ವಿವರಿಸಕ್ಕೆ, ಶರೀರದ ಜೊತೆ ಇರೋನು ಪ್ರಾಣಿ, ಮನಸ್ಸಿನ ಜೊತೆ ಇರೋನು ಮಾನವ, ಬುದ್ಧಿಯಿಂದ ಇರೋನು ಸುರ, ಆತ್ಮದ ಜೊತೆ ಇರೋನು ಪರಮಾತ್ಮ, ಆತ್ಮದ ಜೊತೆ ಇರೋನು ಮಹಾತ್ಮ, ಸರ್ವಾತ್ಮನ ಜೊತೆ ದಿವ್ಯತ್ವದೊಂದಿಗಿರೋನು ಪರಮಾತ್ಮ ಅಂತಾನು ವಿವರಿಸಿದ್ದಾರೆ. ಖನಿಜ ಸಂಕುಲ, ಸಸ್ಯ ಸಂಕುಲ, ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳೆಲ್ಲಾನು ಕೂಡ ಆತ್ಮ ಪದಾರ್ಥಗಳೇ. ಎಲ್ಲಾನು ಸೂಕ್ಷ್ಮದಿಂದ ಸೂಕ್ಷ್ಮದಲ್ಲಿ ಸೃಷ್ಟಿಯಾದವುಗಳೇನೆ. ಈ ಆತ್ಮ ಪದಾರ್ಥಗಳು ಒಂದು ಆತ್ಮ ಬಿಂದುಗಳಾಗಿ ಏರ್ಪಟ್ಟು, ಇದು ಇಂಪಾರ್ಟೆಂಟ್. ಇವಾಗ ಒಂದನೇ ತತ್ವದಿಂದ ಎರಡನೇ ತತ್ವಕ್ಕೆ ಹೆಂಗೆ ಹೋಗುತ್ತೆ ಏನಕ್ಕೆ, ಈ ಆತ್ಮ ಪದಾರ್ಥಗಳು ಒಂದು ಆತ್ಮ ಬಿಂದುಗಳಾಗಿ ಏರ್ಪಟ್ಟು ಪ್ರತಿಯೊಂದು ಬಿಂದುನೂ ಕೂಡ ಎರಡನೇ ಸತ್ಯದೊಳಗಡೆ ಪ್ರವೇಶಿಸುತ್ತೆ. ಯಾತಕ್ಕೋಸ್ಕರ? ಹೊಸ ಅನುಭವ ಪಡೆಯೋಕೆ. ಈ ಎರಡನೇ ಸತ್ಯ ಯಾವುದು? ಪುನರ್ಜನ್ಮ ಸತ್ಯ, ಪುನರ್ಜನ್ಮ ಸಿದ್ಧಾಂತ. ಪುನರ್ಜನ್ಮ ತಗೊಳ್ಳೋದು ಯಾವುದು? ದೇಹನೋ ಆತ್ಮನೋ? ನಾವು ಕಂಡಂಗೆ ಸಾವನ್ನಪ್ಪಿರೋ ದೇಹನ ನಮ್ ಕಣ್ಣೆದುರುಗಡೆನೆ ಭೂಮಿಯಲ್ಲಿ ಹೂಳೋ ಅಥವಾ ಸುಟ್ಟು ಆಗಿ ಹೋಗಿರುತ್ತದು. ಹಾಗಾಗಿ ಪುನರ್ಜನ್ಮ ಆತ್ಮಕ್ಕಿರ್ಬಹುದು ಅಂತನಾದ್ರೂ ಅರ್ಥ ಮಾಡ್ಕೋಬಹುದು. ಈ ಆತ್ಮನ ಬಗ್ಗೆ ವಿವರಿಸುವಂತ ವಿಜ್ಞಾನನೇ ಆತ್ಮವಿಜ್ಞಾನ. ಆಧ್ಯಾತ್ಮಿಕ ವಿಜ್ಞಾನ, ಆಧ್ಯಾತ್ಮಿಕ ಶಾಸ್ತ್ರ. ಜೀವ ಮತ್ತು ಜೀವನದ ಬಗ್ಗೆ ವಿವರಿಸುವಂತ ಗ್ರಂಥ, ಸಾಮಾನ್ಯ ಮಾನವನಿಗೂ ಲಭ್ಯವಾಗುವಂತ ಗ್ರಂಥ ಅಂದ್ರೆ ನಮ್ಮ ಭಾರತ ದೇಶದ ಮೂಲ ಆಧಾರ ಆಧ್ಯಾತ್ಮಿಕ ಗ್ರಂಥ ಭಗವದ್ಗೀತೆ. ಈ ಭಗವದ್ಗೀತೆನಲ್ಲಿ ಮಾನವ ಅಂದ್ರೆ ದೇಹ ಪ್ಲಸ್ ಆತ್ಮ, ಮನಸ್ಸು ಪ್ಲಸ್ ಬುದ್ಧಿ ಅಂತ ಸುಮಾರು ಸಲ ಹೇಳಿರ್ತೀವಿ. ಆದ್ರೆ ನಿಮ್ಗೆ ಡಾಕ್ಯುಮೆಂಟ್ ಮಾಡೋ ತರದಲ್ಲಿ ಆತ್ಮನ ಗುಣಲಕ್ಷಣಗಳು ಯಾವುದು ಅನ್ನೋದನ್ನ ಕೃಷ್ಣ ಭಗವದ್ಗೀತೆನಲ್ಲಿ 2ನೇ ಅಧ್ಯಾಯದ ಶ್ಲೋಕ 20ರಲ್ಲಿ ವಿವರಿಸಿದ್ದಾನೆ. ಆತ್ಮಕ್ಕೆ ಹುಟ್ಟು ಸಾವು ಎರಡೂ ಇಲ್ಲ. ಈ ಆತ್ಮನ ಮೊದಲು ಇದ್ದುವನ್ನೆನಿಸ್ಕೊಂಡು ಆಮೇಲೆ ಇಲ್ಲ ಅಂತ ಆಗೋಲ್ಲ. ರೂಪಾಂತರಗಳನ್ನು ಎಂದೂ ಪಡೆಯೋದಿಲ್ಲ. ಆತ್ಮನು ಅತಿ ಪುರಾತನನು. ಈ ದೇಹಕ್ಕೆ ಸಾವು ಉಂಟಾದ್ರೂ ಕೂಡ ಆತ್ಮ ಸಾಯಲ್ಲ ಅಂತ ಅರ್ಥ ಇದು ಬರುವಂತ ಒಂದು ಶ್ಲೋಕ ಇದೆ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಶ್ಲೋಕ 42ರಲ್ಲಿ ಇಂದ್ರಿಯಗಳು ಅಂತ ಏನಂತೀವೋ ಅದು ಹೆಚ್ಚಿನವು, ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚು, ಮನಸ್ಸಿಗಿಂತಲೂ ಬುದ್ಧಿ ಹೆಚ್ಚಿದ್ದು, ಆದ್ರೆ ಯಾವನು ಬುದ್ಧಿಗಿಂತ ಹೆಚ್ಚಿವನಾಗಿರ್ತಾನೋ ಅವನು ಆತ್ಮ ಅಂತ ವಿವರಣೆ ಕೊಟ್ಟಿದೆ. ಭಗವದ್ಗೀತೆ 2ನೇ ಅಧ್ಯಾಯದ ಶ್ಲೋಕ 21, 23, 24ರಲ್ಲಿ ಇಂಥ ಸಂದೇಶ ಏನು ಅಂದ್ರೆ, ಈ ಆತ್ಮವು ಅವಿನಾಶಿ ಅಂತನೋ, ನಿತ್ಯ ಅವ್ಯಯ ಅಮರ ಅಂತನೋ, ನಿರಂತರ ಅಂತನೋ. ಆತ್ಮ ನಾಶ ಆಗೋದಿಲ್ಲ. ಈ ಆತ್ಮವನ್ನ ಆಯುಧಗಳು ಶಸ್ತ್ರಗಳು ತುಂಡು ಮಾಡಕ್ಕಾಗಲ್ಲ.
ಬೆಂಕಿಯಿಂದ ಸುಡಕ್ಕೂ ಆಗಲ್ಲ, ನೀರಿಂದ ನೆನ್ಸಕ್ಕೂ ಆಗಲ್ಲ, ಗಾಳಿಯಿಂದ ಒಣಗ್ಸಕ್ಕೂ ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಈ ಆತ್ಮವು ನಿತ್ಯ, ಅಚಲ, ಸರ್ವವ್ಯಾಪಕ, ಸ್ಥಿರ ಮತ್ತು ಸನಾತನ ಅಂತ ಕೃಷ್ಣ ತಿಳಿಸಿದ್ದಾನೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಈ ಭೌತಿಕ ದೇಹ ಶಾಶ್ವತ ಅಲ್ಲ, ದೇಹಕ್ಕೆ ಸಾವಿದೆ. ದೇಹ ಸತ್ರು ಆತ್ಮ ಸಾಯಲ್ಲ. ಆತ್ಮ ಈ ಭೌತಿಕ ಶರೀರವನ್ನ ತಾತ್ಕಾಲಿಕವಾಗಿ ಮಾತ್ರ ಹೊಂದಿರುತ್ತೆ. ಈ ಜನ್ಮದ ಮಾನಸಿಕ ಸ್ಥಿತಿಗೆ ನಮ್ಮ ಹಿಂದಿನ ಜನ್ಮಗಳ ಪ್ರಭಾವ ಇರುತ್ತೆ. ಆತ್ಮನ ಗುಣ ಸ್ವಭಾವಗಳು, ಭಾವನೆಗಳು ದೇಹದ ಮೂಲಕ ಮಾತ್ರ ಪ್ರಕಟವಾಗುತ್ತೆ. ದೇಹದ ಮೂಲಕ ನಡೆಯುವಂತ ಕಾಯ, ವಾಚ, ಮನಸ್ಸ ಕಾರ್ಯಗಳಿಗೆ, ಕರ್ಮಗಳಿಗೆ ಆತ್ಮ ಬದ್ಧ, ಆತ್ಮನೇ ಸಾಕ್ಷಿ ಅಂತ ಅರ್ಥ ಮಾಡ್ಕೋಬಹುದು. ಸಾಹಿತ್ಯ ಶಿರೋಮಣಿ ಕುಳವರ್ಮ ವೆಂಕಪ್ಪ ಭಟ್ಟರು ಅಂತನ್ನೋರು ಪುನರ್ಜನ್ಮ ಮರಣೋತ್ತರ ಜೀವನ ಅನ್ನೋ ಗ್ರಂಥದಲ್ಲಿ ಆತ್ಮದ ಇರುವಿಕೆ ಹೇಗಿದೆ, ಭೌತಿಕ ದೇಹ ಹೇಗೆ ರೂಪಿಸಲ್ಪಟ್ಟಿದೆ ಅನ್ನೋದನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮಾನವನ ಸ್ಥೂಲ ಶರೀರವು ಪೃಥ್ವಿ, ಜಲ, ತೇಜಸ್ಸು, ವಾಯು ಮತ್ತು ಆಕಾಶಗಳು ಅಂತನ್ನೋ 5 ಭೌತಿಕ ವಸ್ತುವಿಂದ ಉಂಟಾಗಿದೆ. ಈ ಪಂಚತತ್ವಗಳು ಪ್ರಕೃತಿಯ ಅಕ್ಷಯ ಕೋಶದಿಂದ ಉಂಟಾಗಿದೆ. ಆತ್ಮ ಅನ್ನೋದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳಿಗಿಂತಾನೂ ಪ್ರತ್ಯೇಕವಾಗಿದೆ. ಆತ್ಮ ಅನ್ನೋದು ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳಿಗಿಂತಾನೂ ಪ್ರತ್ಯೇಕವಾಗಿದೆ. ಎಲ್ಲೂ ಯಾವ ರೂಪದಲ್ಲಿ, ಭೌತಿಕ ರೂಪದಲ್ಲಿ ಆತ್ಮ ಅನ್ನೋದು ಹೀಗಿದೆ, ಎಲ್ಲಿದೆ, ಯಾವ ರೂಪ ಇದೆ, ಯಾವ ಆಕಾರ ಇದೆ, ಬಣ್ಣ ಇದೆ ಅಂತ ವಿವರಿಸಕ್ಕೆ ಆಗಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ಭೌತಿಕ ಆ ರೂಪದಲ್ಲಿ ಇಲ್ಲ ಆತ್ಮ, ಸ್ಥೂಲ ಶರೀರನೂ ಅಲ್ಲ, ಸೂಕ್ಷ್ಮ ರೂಪದಲ್ಲೂ ಇಲ್ಲ, ಕಾರಣ ಶರೀರದಲ್ಲೂ ಇಲ್ಲ. ನಮ್ಮ ದೇಹ ಪಂಚಕೋಶಗಳಿಂದ ಮಾಡಿದ್ದಾರೆ ಅಂತಾರಲ್ಲ, ಆ ಯಾವ ಪಂಚಕೋಶಗಳಲ್ಲೂ ಯಾವುದ್ರಲ್ಲೂ ಇಲ್ಲ, ಎಲ್ಲಕ್ಕೂ ಭಿನ್ನವಾಗಿದೆ, ಪ್ರತ್ಯೇಕವಾಗಿದೆ. ಅಂದ್ರೆ ಭೌತಿಕ ದೇಹನೂ ಸೇರಿದಂಗೆ ಎಲ್ಲಾ ಸೂಕ್ಷ್ಮ ಶರೀರಗಳನ್ನು, ಸೂಕ್ಷ್ಮ ರೂಪದಲ್ಲಿರುವಂತಹ ಶಕ್ತಿ ಕೇಂದ್ರಗಳನ್ನು, ಚಕ್ರಗಳನ್ನು ಒಟ್ಟುಗೂಡಿಸಿ ಹಿಡಿದಿಟ್ಕೊಳ್ಳುವಂತಹ, ಸಕ್ರಿಯವಾಗಿ ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ಒಂದು ದೈವಿ ಶಕ್ತಿಯೇ, ದಿವ್ಯ ಶಕ್ತಿಯೇ, ದಿವ್ಯತ್ವವೇ ಜೀವ ಮತ್ತು ಆತ್ಮ. ಭೌತಿಕ ದೇಹ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಇದು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ದೇಹ, ಆತ್ಮ, ಮನಸ್ಸು, ಬುದ್ಧಿ ಹೇಗೆ ಪರಸ್ಪರ ಅವಲಂಬಿತವಾಗಿ ಯಾವ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಕೆಲಸ ಮಾಡುತ್ತೆ ಅಂತ ತಿಳ್ಕೋಬೇಕು. ಈ ಮನಸ್ಸು ಅನ್ನೋದು ಮಾನವನ ಜೀವನದಲ್ಲಿ ಎಂತಹ ಪ್ರಮುಖ ಪಾತ್ರವನ್ನ ವಹಿಸುತ್ತೆ, ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ, ಆದ್ರೆ ಮಾನವನ ಜೀವನದಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ ಅನ್ನೋದು ನೋಡೋದಾದ್ರೆ, ಆತ್ಮದ ರೂಪದಲ್ಲಿ ಏನನ್ನು ಕಲಿಯಕ್ಕಾಗಲ್ಲ. ಆತ್ಮನ ವಾಹನ ಈ ಭೌತಿಕ ದೇಹ. ಆತ್ಮನ ಕಲಿಕೆ ಇದೇ ಕರ್ಮಭೂಮಿಯಲ್ಲಿ, ಇದೇ ಭೌತಿಕ ದೇಹದೊಂದಿಗೆ. ಮನಸ್ಸಿಲ್ದೇನೆ ಈ ದೇಹ ಏನನ್ನೂ ಮಾಡಕ್ಕಾಗಲ್ಲ. ದೇಹ ಮತ್ತು ಆತ್ಮಕ್ಕೆ ಸಂಪರ್ಕವನ್ನ ಕಲ್ಪಿಸೋದೇ ಮನಸ್ಸು. ಆತ್ಮ ಮತ್ತು ದೇಹದಲ್ಲಿ ಜೊತೆಯಲ್ಲಿ ಇದ್ದಾಗ ಮಾತ್ರ ಇಂದ್ರಿಯಗಳ ಕೆಲಸ ಮಾಡುತ್ತೆ. ಆತ್ಮ ಮತ್ತು ದೇಹ ಜೊತೆಯಲ್ಲಿ ಇದ್ರೂ ಕೂಡ ಇಂದ್ರಿಯಗಳು ನಿಷ್ಕ್ರಿಯವಾದ್ರೆ ಸುಪ್ತ ಮನಸ್ಸಿಗೆ ಕೆಲಸ ಇರುತ್ತೆ. ಅದನ್ನೇ ಕೋಮಾ ಸ್ಥಿತಿ ಅಂತ ಹೇಳ್ತಾರೆ. ದೇಹ, ಮನಸ್ಸು ಮತ್ತು ಬುದ್ಧಿ ಕೆಲಸ ಮಾಡದೆ ಆತ್ಮ ಏನನ್ನು ಕಲಿಯಕ್ಕಾಗಲ್ಲ. ಮೆದುಳು ಭೌತಿಕ, ಮನಸ್ಸು ಕ್ರಿಯಾತ್ಮಕ. ದೇಹ ಮತ್ತು ಮನಸ್ಸಿನ ಮೂಲಕನೇ ಕಾಯ, ವಾಚ, ಮನಸ್ಸ ಕರ್ಮಗಳ ಮೂಲಕನೇ ಅನುಭವ ಪ್ರಾಪ್ತಿಯಾಗುವಂಥದ್ದು ಅದೇ ಜ್ಞಾನ. ಮನಸ್ಸು ಮತ್ತು ಬುದ್ಧಿ ಮೂಲಕನೇ ಜ್ಞಾನ ಆಗೋದು, ಸಿಗುವಂತಹದ್ದು, ಪ್ರಾಪ್ತಿಯಾಗುವಂತಹದ್ದು. ಜ್ಞಾನ ಪ್ರಾಪ್ತಿ ಹಾಗೂ ಅನುಭವ ಪ್ರಾಪ್ತಿಯ ಮೂಲಕ ಆತ್ಮ ವಿಕಸನ. ಪೂರ್ಣ ಆತ್ಮ ವಿಕಸನ, ಪೂರ್ಣ ಆತ್ಮಜ್ಞಾನ ಪ್ರಾಪ್ತಿಯಾದಾಗ ಆತ್ಮ ವಿಕಸನದ ಅತ್ಯುನ್ನತ ಹಂತವೇ ಮುಕ್ತಿ. ಮುಕ್ತಿ ಅಂದ್ರೆ ಹುಟ್ಟು ಸಾವಿನ ಚಕ್ರದಿಂದ ಹೊರಗುಳಿಯೋದು. ನಾವು ಕಲಿಬೇಕಾಗಿರೋದು, ಪರಿವರ್ತನೆ ಆಗ್ಬೇಕಿರೋದು ತುಂಬಾ ಇದ್ರೆ, ಗುಣ ಸ್ವಭಾವಗಳನ್ನ ತಿದ್ದುಕೋಬೇಕಿರೋದು ತುಂಬಾ ಇದ್ರೆ, ಮತ್ತೆ ಮತ್ತೆ ಇದೇ ಕರ್ಮಭೂಮಿಗೆ ಹೊಸ ಹೊಸ ದೇಹದ ಮೂಲಕ ಆತ್ಮ ಪುನರ್ಜನ್ಮ ತಾಳಲೇಬೇಕು. ಇದೇನೆ ಆತ್ಮದ ಜೈವಿಕ ಚಕ್ರ. ಇದನ್ನೇ ಲೈಫ್ ಸೈಕಲ್ ಆಫ್ ಸೋಲ್ ಅಂತ ಅನ್ನೋದು. ಪತ್ರಿಸರ ಸಾಮಾನ್ಯವಾಗಿ ಒಂದು ವ್ಯಾಖ್ಯಾನವನ್ನ ಹೇಳ್ತಾ ಇದ್ರು. ವಿ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್ ಟು ಹ್ಯಾವ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್, ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್ಸ್ ಹಿಯರ್ ಟು ಹ್ಯಾವ್ ಹ್ಯೂಮನ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತಾ ಇದ್ರು. ಅಂದ್ರೆ ನಾವು ಆಧ್ಯಾತ್ಮಿಕ ಅನುಭವಗಳನ್ನ ಹೊಂದಕ್ಕೆ ಇಲ್ಲಿರೋ ಮಾನವರು ಮಾತ್ರ ಅಲ್ಲ, ನಾವು ಮೌಲಿಕವಾಗಿ ದೇವರುಗಳೇ ಆಗಿದ್ದು ಮಾನವರಾಗಿ ಮಾನವ ಅನುಭವಗಳನ್ನ ಹೊಂದಕ್ಕೆ ಬಂದಿರೋರು ಅಂತ ಹೇಳ್ತಾ ಇದ್ರು. ಇಲ್ಲಿ ಸ್ಪಿರಿಚುವಲ್ ಬೀಯಿಂಗ್ಸ್ ಅಂದ್ರೆ ಆಧ್ಯಾತ್ಮಿಕ ಜೀವಿಗಳು, ಪರಮಾತ್ಮನ ಅಂಶ ಇರುವಂತಹ ಮಾನವ ದೇವರುಗಳು. ಆತ್ಮನೂ ಕಣ್ಣಿಗೆ ಕಾಣಲ್ಲ, ಮನಸ್ಸು ಕಣ್ಣಿಗೆ ಕಾಣಲ್ಲ. ಈ ಎರಡೂ ಭೌತಿಕ ರೂಪದಲ್ಲಿ ಇಲ್ಲದೆ ಸೂಕ್ಷ್ಮ ರೂಪದಲ್ಲಿರೋದು. ಮಾನವನ ಜೀವನ ಪ್ರತಿ ಕಾರ್ಯ ಚಟುವಟಿಕೆ ಮೇಲೆ ಪ್ರಭಾವ ಬೀರ್ತಾ ಇರೋದು. ಕರ್ಮ ಕಾರಣಗಳಿಗೆ, ಪರಿಣಾಮಗಳಿಗೆ ಕಾರಣವಾಗ್ತಾ ಇರೋದು
ಎಚ್ಚರ ಮನಸ್ಸಾದ್ರೆ ಅವುಗಳ ನೆನಪುಗಳು ಹಾಗೂ ದಾಖಲೆಗಳು ಶಾಶ್ವತ ನೆನಪಿನಲ್ಲಿ ಉಳಿತಿರೋದು ಮಾನವನ ಸುಪ್ತ ಮನಸ್ಸಿನಲ್ಲಿ. ಈ ಸುಪ್ತ ಮನಸ್ಸು ಮತ್ತು ಆತ್ಮ ಒಂದೇ ನಾಣ್ಯದ ಎರಡು ಮುಖಗಳು. ಹಾಗಾಗಿ ಆಂಗ್ಲ ಭಾಷೆಯಲ್ಲಿ ಆತ್ಮಕ್ಕೆ ಪರ್ಯಾಯ ಪದಗಳು ಸೋಲ್ ಅಂತಾರೆ, ಸ್ಪಿರಿಟ್ ಅಂತಾರೆ, ಹಾಗೂ ಸೆಲ್ಫ್ ಅಂತಾರೆ. ನೀವು ಡಿಕ್ಷನರಿಗೆ ಹೋಗ್ಬಿಟ್ಟು ಸೆಲ್ಫ್ ಅನ್ನೋ ಪದಕ್ಕೆ ಅರ್ಥವನ್ನು ನೋಡಿದ್ರೆ ಆತ್ಮ ಅನ್ನೋದು ಒಂದಿರುತ್ತೆ. ಹಾಗಾಗಿ ಆತ್ಮ ಸಂಬಂಧಿತವಾಗಿರುವಂತ ಸ್ವಭಾವ ಮತ್ತು ಗುಣಗಳನ್ನ ಈ ಸೆಲ್ಫ್ ಅನ್ನುವಂತ ಪದದೊಂದಿಗೆ ಹೊಂದಿಸಿ ಹೇಳಿರ್ತಾರೆ, ಕಾಂಪೌಂಡ್ ವರ್ಡ್ಸ್ ಮಾಡಿ ಹೇಳಿರ್ತಾರೆ. ಆತ್ಮಜ್ಞಾನ ಅನ್ನೋಕೆ ಸೆಲ್ಫ್ ನಾಲೆಡ್ಜ್ ಅಂತಾರೆ. ಅದೇ ತರನೇ ಆತ್ಮ ಪ್ರಜ್ಞೆ, ಆತ್ಮ ಸಾಕ್ಷಿ, ಆತ್ಮ ಶೋಧನೆ, ಸಂತೃಪ್ತಿ, ಆತ್ಮಶುದ್ಧಿ, ಆತ್ಮ ಸಂಯಮ, ಆತ್ಮನಿಷ್ಠೆ, ಆತ್ಮರಕ್ಷಣೆ, ಆತ್ಮ ಸಂಸ್ಕಾರ, ಆತ್ಮ ಸಾಕ್ಷಾತ್ಕಾರ, ಆತ್ಮಗೌರವ, ಆತ್ಮವಿಶ್ವಾಸ, ಆತ್ಮದಂಡನೆ, ಆತ್ಮವಿಮರ್ಶೆ, ಈ ತರ ಹಲವಾರು ಆತ್ಮ ಆತ್ಮ ಅಂತ ಸೇರಿ ಬರುವಂತ ಪದಗಳಿರುತ್ತೆ. ಮಾನವನಾದವನು ನಾನು ದೇಹ ಮಾತ್ರ ಅಂತ ಅಂದ್ಕೊಂಡ್ರೆ ಅದು ಅಜ್ಞಾನ. ನಾನು ಆತ್ಮ ಪದಾರ್ಥ ಅಂತ ಅನ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ, ನಾನು ಆತ್ಮಜ್ಞಾನವನ್ನ ಪಡ್ಕೊಂಡ್ರೆ ಆಗ ನನ್ನ ಮನಸ್ಸಿಗೆ ಬಂದ ಹಾಗೆಲ್ಲ ನಡ್ಕೊಳಕ್ಕಾಗಲ್ಲ. ಆತ್ಮ ಶಾಶ್ವತ, ನಾನು ಹಿಂದೆನೂ ಇದ್ದೆ ಮುಂದೆನೂ ಇರ್ತೀನಿ, ನಾನ್ ಮಾಡಿರೋ ಒಳ್ಳೇದು ಕೆಟ್ಟದ್ದು ಎಲ್ಲಾನು ನನ್ನ ಹಿಂದೆನೆ ಬರುತ್ತೆ. ವಾಟ್ ಐ ಆಮ್ ಟುಡೇ ಇಸ್ ಬಿಕಾಸ್ ಆಫ್ ವಾಟ್ ಐ ವಾಸ್ ಎಸ್ಟರ್ಡೇ, ವಾಟ್ ಐ ವಿಲ್ ಬಿ ಟುಮಾರೋ ವಿಲ್ ಬಿ ಡಿಸೈಡೆಡ್ ಬೈ ವಾಟ್ ಐ ಆಮ್ ಟುಡೇ ಅನ್ನುವಂತ ಒಂದು ಕಾನ್ಸೆಪ್ಟ್ ಆತ್ಮಶೋಧನೆಯಿಂದ ಅರ್ಥ ಆದ್ರೆ ನಾನ್ ಮಾಡಿರೋದು, ನಾನೇನ್ ಮಾಡಿದೀನೋ ಅದಕ್ಕೆ ನಾನೇ ಸಾಕ್ಷಿ, ನಾನೇ ಅನುಭವಿಸ್ಬೇಕು ಅನ್ನೋದನ್ನ ಒಪ್ಪಿಕೊಂಡು ಆತ್ಮ ಪ್ರಜ್ಞೆಯಿಂದ, ಪಾಪ ಪುಣ್ಯದ ಪ್ರಜ್ಞೆಯಿಂದ, ಆತ್ಮದಂಡನೆಯಿಂದ ಅಂದ್ರೆ ಸೆಲ್ಫ್ ಡಿಸಿಪ್ಲಿನ್ ಇಂದ ಜೀವಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆತ್ಮಾಭಿವೃದ್ಧಿ ಖಂಡಿತ, ಆತ್ಮ ಸಾಕ್ಷಾತ್ಕಾರ ಅನ್ನೋದು ನಿಶ್ಚಿತ. ಇನ್ನು ವ್ಯಕ್ತಿಯ ಸಂಸ್ಕಾರದ ನಡವಳಿಕೆ ವಿಚಾರಕ್ಕೆ ಬಂದ್ರೆ ಯಾರು ದೇಹ ಸಂಸ್ಕಾರ ಅಂತ ಅನ್ನಲ್ಲ, ಆತ್ಮ ಸಂಸ್ಕಾರ ಅಂತಾನೆ ಅನ್ನೋದು. ದೇಹದ ಮೂಲಕ, ಇಂದ್ರಿಯ ಚಾಪಲ್ಯಗಳ ಮೂಲಕ, ಮಾನಸಿಕ ಭಾವನೆಗಳ ಮೂಲಕ ನಾವ್ ಏನನ್ನ ಕಲ್ತಿರ್ತೀವೋ, ಏನನ್ನ ಅಭ್ಯಾಸ ಮಾಡಿರ್ತೀವೋ, ಯಾವುದನ್ನ ಹವ್ಯಾಸವಾಗಿ ಮಾಡ್ಕೊಂಡಿರ್ತೀವೋ ಅದೇ ಸಂಸ್ಕಾರ ಅಂತ ಅನಿಸ್ಕೊಳುತ್ತೆ. ಆ ಸಂಸ್ಕಾರ ಅನ್ನೋದು ಆತ್ಮಕ್ಕೆ ಅಂಟ್ಕೊಂಡಿರೋದಾದ್ರಿಂದ ಆತ್ಮ ಹೊಸ ಹೊಸ ದೇಹವನ್ನ ಪಡ್ಕೊಂಡು ಇದೇ ಕರ್ಮಭೂಮಿಗೆ ಬರೋದ್ರಿಂದ ಆತ್ಮನ ಜೊತೆ ಪೂರ್ವ ಜನ್ಮದ ಸಂಸ್ಕಾರ ಕೂಡ ಈ ಜನ್ಮಕ್ಕೆ ಬರುತ್ತೆ. ಅದನ್ನ ವಾಸನೆ ಅಂತ ಹೇಳ್ತಾರೆ, ಅದನ್ನ ಸಂಸ್ಕಾರ ಅಂತ ಹೇಳಲ್ಲ. ಹಿಂದಿನ ಜನ್ಮಗಳಲ್ಲಿ ನಾವೊಂದು ಹವ್ಯಾಸ, ಅಭ್ಯಾಸ, ಸಂಸ್ಕಾರ ಮಾಡ್ಕೊಂಡಿರೋದು ಮುಂದಿನ ಜನ್ಮಕ್ಕೆ ವಾಸನೆಯಾಗಿ ಅಂಟ್ಕೊಂಡ್ ಬರುತ್ತೆ. ಆ ವಾಸನೆನ ಯಾರು ಅಳಿಸಕ್ಕಾಗಲ್ಲ. ಹಾಗಾಗಿ ಈ ಒಂದು ಸಂಸ್ಕಾರ ಆತ್ಮ ಕಂಟ್ಕೊಂಡಿರೋದ್ರಿಂದ, ಹೊಸ ದೇಹದ ಮೂಲಕ ನಾವು ಅನುಭವಿಸ್ಬೇಕಾಗಿರೋದ್ರಿಂದ ಈ ವಾಸನೆನ ನಾವು ಕಳ್ಕೋಬೇಕು. ಅದು ಒಳ್ಳೇದಾಗಿರ್ಬಹುದು, ಕೆಟ್ಟದಾಗಿರ್ಬಹುದು. ಕೆಟ್ಟದಾದ್ರೆ ಬಿಡ್ಬೇಕು, ಒಳ್ಳೇದಾಗಿದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಆಗ ಭೂಮಿಗೆ ಬರೋಕೆ ನಾವು ತಾಯಿಯನ್ನ ಆಯ್ಕೆ ಮಾಡ್ಕೊಳಕ್ಕೆ, ಕುಟುಂಬದ ಸದಸ್ಯರನ್ನ ಆಯ್ಕೆ ಮಾಡ್ಕೊಳಕ್ಕೆ, ಸವಸ್ಬೇಕಾಗಿರುವಂತ ಕರ್ಮಗಳನ್ನ ಆಯ್ಕೆ ಮಾಡ್ಕೊಳಕ್ಕೆ, ಹುಟ್ಟಿನ ಉದ್ದೇಶವನ್ನ ತೀರ್ಮಾನ ಮಾಡ್ಕೊಳಕ್ಕೆ, ಕೆಟ್ಟ ನೀಚ ವಾಸನೆಗಳನ್ನ ತೆತ್ಸೋ ನಿರ್ಧಾರ ಮಾಡಕ್ಕೆ ಸ್ವತಂತ್ರ ನನಗೇ ಇರೋದ್ರಿಂದ, ಮಾನವ ಮಾಧವನಾಗ್ಬೇಕು ಅನ್ನೋ ತೃಷೆನೂ ಕೂಡ ನನಗೇ ಇರ್ಬೇಕಾಗಿರೋದ್ರಿಂದ ಯಾರನ್ನು ಯಾವುದಕ್ಕೂ ನಿಂದನೆ ಮಾಡೋಕ್ಕಾಗಲ್ಲ. ಆತ್ಮ ದೇಹ ಪಡ್ಕೊಳ್ಳೋವರೆಗೂ ಇವೆಲ್ಲಾನು ನೆನ್ಪಿರುತ್ತೆ. ಆದ್ರೆ ದೇಹ ಪಡ್ಕೊಂಡ್ ಕರ್ಮಭೂಮಿನಲ್ಲಿ ಹೆಜ್ಜೆ ಇಟ್ಟ ತಕ್ಷಣ ಇವೆಲ್ಲ ಮರ್ತ್ ಬಿಡ್ತೀವಿ. ಅದನ್ನ ಮರ್ತ್ ಬಿಡ್ತೀವಿ ಅಂತನ್ನಕ್ಕಿಂತ ಮರೆಯಾಗುತ್ತೆ ಅಂತ ಹೇಳ್ಬೇಕು. ಯಾಕೆ ಮರೆಯಾಗುತ್ತೆ ಅಂದ್ರೆ ಊರ್ಧ್ವ ಲೋಕಗಳಲ್ಲಿರುವಂತಹ ಪ್ರಕಂಪನಗಳಿಗಿಂತ ಭೂಲೋಕದಲ್ಲಿರೋ ಪ್ರಕಂಪನಗಳು ಅಂದ್ರೆ ವೈಬ್ರೇಷನ್ಸ್, ಫ್ರೀಕ್ವೆನ್ಸಿ ತೀರಾ ಕಡಿಮೆ ಇರೋದ್ರಿಂದ, ಫ್ರೀಕ್ವೆನ್ಸಿ ಹೊಂದಾಣಿಕೆ ಆಗದೆ ಇರೋದ್ರಿಂದ ನಮ್ಮ ಜ್ಞಾನ ತೃಷೆ, ಕರ್ಮ, ಸ್ಥಿತಿಗತಿಗಳ ಬಗ್ಗೆ ಆಯ್ಕೆ, ನಿರ್ಧಾರಗಳ ನೆನಪು ಮರುಕಳಿಸೋಕೆ ಸಾಧ್ಯ ಯಾವಾಗ ಅಂದ್ರೆ ಆನಾಪಾನಸತಿ ಧ್ಯಾನದ ಮೂಲಕ ಹೈಯರ್ ಫ್ರೀಕ್ವೆನ್ಸಿಗೆ ನಾವು ಊರ್ಧ್ವ ಲೋಕಗಳಿಗೆ ಕನೆಕ್ಟ್ ಆದಾಗ ಮಾತ್ರ. ಧ್ಯಾನ ಸಾಧನೆಯಿಂದ ನಮ್ಮ ಪ್ರಕಂಪನಗಳನ್ನ ಊರ್ಧ್ವ ಲೋಕದ ಊರ್ಧ್ವ ಸ್ತರದ ಪ್ರಕಂಪನಗಳಿಗೆ ಶ್ರುತಿಗೂಡಿಸ್ಕೊಳ್ಳೋದು, ಅದನ್ನ ಅಟ್ಯೂನ್ ಮಾಡ್ಕೋಬೇಕು ನಾವು. ಆಗ ಯಾತಕ್ಕೋಸ್ಕರ ಈ ಭೂಮಿಗೆ ಬಂದಿದ್ದೀನಿ, ನನ್ನ ಹುಟ್ಟಿನ ಉದ್ದೇಶ ಏನು, ಏನನ್ನ ಕಲಿಯೋಕ್ ಬಂದಿದ್ದೀನಿ, ಏನನ್ನ ಸಾಧಿಸೋಕ್ ಬಂದಿದ್ದೀನಿ, ಯಾವ್ಯಾವ ವಾಸನೆಗಳನ್ನ ಬಿಡಕ್ ಬಂದಿದ್ದೀನಿ, ಯಾರ್ಯಾರ ಋಣಗಳನ್ನ ತೀರ್ಸಕ್ ಬಂದಿದ್ದೀನಿ ಅನ್ನೋದನ್ನ ಧ್ಯಾನ ಸಾಧನೆಯಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯವಿರೋದ್ರಿಂದ ಮಾನವ ಬೇಡದೆ ಇರೋದನ್ನ ಬಿಟ್ಟಾಕಿ ಬೇಕಿರೋದನ್ನ ಕಲ್ತ್ಕೊಂಡು ಮಾಧವನಾಗಕ್ಕೂ ಕೂಡ ಸಾಧ್ಯ. ಈ ಭೂಮಂಡಲದಲ್ಲಿ ಲೌಕಿಕವಾಗಿ ಎಷ್ಟೇ ವಿಷಯಗಳಲ್ಲಿ ಪರಿಣಿತರಾದ್ರೂ ಕೂಡ ನಾವು ಅನುಭವ ಪೂರಿತ ಆತ್ಮಜ್ಞಾನವನ್ನ ಪಡೆಯೋವರ್ಗುನು ಮಾನವ ಅಜ್ಞಾನಿನೇನದನ್ನ 10 ಹಲವು ಸಲ ಹೇಳ್ತೀನಿ. ಅದನ್ನ
ಆತ್ಮಜ್ಞಾನವನ್ನ ಅರಿದೇ ಇರೋನು ಅಜ್ಞಾನಿ ಅಂತ ಪತ್ರಿ ಸರ್ ಪದೇ ಪದೇ ಹೇಳ್ತಾ ಇದ್ರು. ಮೊದಲಿಗೆ ಆತ್ಮಜ್ಞಾನಿ ಆಗ್ಬೇಕು, ಆಮೇಲೆ ಆಧ್ಯಾತ್ಮಿಕ ಪ್ರಜ್ಞಾನಿ ಆಗ್ಬೇಕು. ನಮ್ಮನ್ನ ನಾವು ತೊಡಗಿಸ್ಕೋಬೇಕು, ಪ್ರಯೋಗ ಮಾಡ್ಬೇಕು, ನಮ್ಮ ದೇಹದ ಮೇಲೆ ಅವೆಲ್ಲ ಪ್ರಯೋಗ ಆಗ್ಬೇಕು. ತದನಂತರ ಆಧ್ಯಾತ್ಮಿಕ ವಿಜ್ಞಾನಿ ಆಗ್ಬೇಕು. ಯಾವಾಗ ಸ್ವಾನುಭವದಿಂದ ಆಧ್ಯಾತ್ಮಿಕ ಪ್ರಜ್ಞಾನಿ ಆಗ್ತಾನೋ ಅವನು ಆಧ್ಯಾತ್ಮಿಕ ವಿಜ್ಞಾನವನ್ನ ಬೇರೆಯವರಿಗೆ ಕಲ್ಸಕ್ಕೆ ಅರ್ಹನಾಗ್ತಾನೆ. ಇದೆಲ್ಲ ಆಗೋಕೆ ಅವಕಾಶ ಇರೋದು ಮಾನವನಿಗೆ ಮಾತ್ರ. ಮೊದಲು ಧ್ಯಾನಕ್ಕೆ ಕೂತ್ಕೊಳ್ಳಿ, ಉಸಿರು ನೋಡಕ್ಕೆ ಶುರು ಮಾಡಿ ಅಂತ ಅಷ್ಟೇ ಹೇಳ್ತಾ ಇದ್ರು ಪತ್ರಿಸರು. ಸಾರಿ ಹೇಳ್ತಾ ಇದ್ರು. ನೀವೇನು ಮಾಡ್ಬೇಡಿ ಜೀವನದಲ್ಲಿ, ಸಿಟ್ ಪ್ರಾಪರ್ಲಿ, ಕ್ಲೋಸ್ ಯುವರ್ ಐಸ್, ದಟ್ಸ್ ಆಲ್ ಅಂತ ಹೇಳ್ತಾ ಇದ್ರು. ಹಾಗಾಗಿ ಮಾನವ ಮಾಧವನಾಗಕ್ಕೆ ಪೂರಕವಾಗಿರುವಂತ ಆತ್ಮ ಸಂಬಂಧಿತ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲಿ ಏನೇನಿದೆ ಅಂದ್ರೆ, ಪ್ರಾಣಶಕ್ತಿ ಇದೆ. ಪ್ರಾಣಶಕ್ತಿ ಇರೋವರೆಗೂ ನಾವು ಸಾಧನೆ ಮಾಡಕ್ ಅವಕಾಶ ಇದೆ, ಕಾಲಾವಕಾಶ ಇದೆ. ಇಂತಿಷ್ಟು ಉಸಿರು ಅನ್ನೋದೇನೆ ಆಯಸ್ಸು ಅನ್ನೋದು. ಆಯಸ್ಸು ಇರುವಾಗ, ಪ್ರಾಣ ಇರುವಾಗ ನಾವು ಧ್ಯಾನದಲ್ಲಿ ತೊಡಗ್ಬೇಕು. ಸುಪ್ತ ಮನಸ್ಸು ಅನ್ನೋದು ಆತ್ಮದ ಇನ್ನೊಂದು ಭಾಗ ಅಂತ ಹೇಳಿದೆ. ಸುಪ್ತ ಮನಸ್ಸನ್ನ ಧ್ಯಾನದ ಮೂಲಕ ಜಾಗೃತಗೊಳಿಸ್ಕೊಂಡು ಹಿಂದಿನ ನೆನಪುಗಳನ್ನ ಹೊರತೆಗೆದು ಕಾರ್ಯಕಾರಣಗಳನ್ನ ತಿಳಿದು ತಪ್ಪನ್ನ ತಿದ್ದುಕೊಂಡು ಹುಟ್ಟಿನ ಉದ್ದೇಶನ ಸಾಧಿಸಕ್ಕೆ ಅವಕಾಶ ಇದೆ. ಈ ಆತ್ಮ ಅನ್ನೋದು ಶಾಶ್ವತ ನೆನಪಿನ ಭಂಡಾರ, ಜ್ಞಾನ ಭಂಡಾರ. ದೇಹದ ಮೂಲಕ ಕಲಿಯೋ ವಿದ್ಯೆ, ಪಡೆಯೋ ಜ್ಞಾನ, ಅನುಭವ ಪೂರಿತ ಜ್ಞಾನ ಹಾಗೂ ಅನುಭೂತಿ ಏನಿದೆಯೋ ಅಂದ್ರೆ ಫೀಲಿಂಗ್ ಏನಿದೆಯೋ ಅದು ಶಾಶ್ವತವಾದ ನೆನಪಿನ ಭಂಡಾರದಲ್ಲಿ ಮುದ್ರಿತಗೊಂಡಿರುತ್ತೆ. ಈ ಪಡೆದಿರೋ ಜ್ಞಾನ, ಅನುಭವ ಪೂರಿತ ಜ್ಞಾನ ಏನಿದೆಯೋ ಅದು ನಾಶ ಆಗದೆ ಇರೋದ್ರಿಂದಾನೆ ಮುಂದಿನ ಜನ್ಮದಲ್ಲಿ ಚಿಕ್ಕ ಮಕ್ಕಳಾಗಿದ್ರೇನೆ ಅದನ್ನ ಬಾಲ ಪ್ರತಿಭೆಗಳು ಪ್ರದರ್ಶಿಸಕ್ಕೆ ಅವಕಾಶ ಆಗುತ್ತೆ. ಅದನ್ನ ಚೈಲ್ಡ್ ಪ್ರಾಡಜಿ ಅಂತಾರೆ. ಹಾಗಾಗಿ ನಾವು ಬೈಯುವಾಗ ಹೇಳ್ತೀವಿ, ಕಲ್ತಿರೋ ಬುದ್ಧಿ ಎಲ್ಲಿ ಹೋಗುತ್ತೆ ಅಂತ ಬೈತೀವಿ. ಖಂಡಿತ ಎಲ್ಲೂ ಹೋಗಲ್ಲ, ನಮ್ ಜೊತೆನೆ ಇರುತ್ತೆ. ಅದಕ್ಕೆ ಕಲಿಯುವಾಗ ಸ್ವತಂತ್ರವಾಗಿ ಏನ್ ಕಲಿಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಿ ಕಲ್ತ್ಕೊಂಡ್ರೆ ಮಾನವ ಮಾಧವನಾಗಕ್ಕೆ ಸಾಧ್ಯ. ಲಾಸ್ಟ್ ಥಾಟ್ ಆಫ್ ದ ಡೇ ವಿಲ್ ಬಿ ದಿ ಫಸ್ಟ್ ಥಾಟ್ ಆಫ್ ಟುಮಾರೋ ಅಂತ. ಅಂದ್ರೇನು, ನಮ್ಮ ಪ್ರತಿಯೊಂದೊಂದು ಆಲೋಚನೆಗಳು, ಚಿಂತನೆಗಳು ಕೂಡ ಸಂಕಲ್ಪನೆ. ನಾವ್ ಆಡೋ ಪ್ರತಿಯೊಂದು ಮಾತು ಕೂಡ ಸಂಕಲ್ಪನೆ. ಮಾತು ಬರುತ್ತೆ ಅಂತ ಮನ್ಸಿಗೆ ಬಂದಿದ್ದು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ರೆ, ಆ ಎಲ್ಲ ದೋಷಗಳನ್ನ ಕಂಡುಹುಡುಕ್ತಾನೆ ಇದ್ರೆ, ನಮ್ಮ ಮುಂದಿನ ಜನ್ಮಗಳು ಯಾವ್ದನ್ನ ದೋಷ ಅಂತ ನಾವು ಹೇಳ್ತಾ ಇರ್ತೀವೋ ಅದನ್ನ ಸರಿ ಮಾಡ್ಕೊಳಕ್ಕೆ ನೀನೇ ಸರಿ ಮಾಡು, ನಿನಗೆ ಆ ಕಾರ್ಯ ಕೊಡ್ತೀನಿ ಅಂತ ಮತ್ತೆ ಮತ್ತೆ ಇನ್ನೂ ಲಕ್ಷಾಂತರ ಜನ್ಮಗಳನ್ನ ಎತ್ತಬೇಕಾಗತ್ತೆ. ಹಾಗಾಗಿ ಮೊದಲಿಗೆ ನಮ್ಮಲ್ಲಿರುವಂತ ದೋಷನ ನಾವು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಪಟ್ಟು ಲೋಕದ ಡೊಂಕನ್ನ ನಾವ್ಯಾಕೆ ತಿದ್ದಕ್ ಹೋಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮುಂದೆ ಬಂದಿದ್ದೇ ಆದ್ರೆ, ನಾವು ಆಡಿರೋ ಪ್ರತಿಯೊಂದು ಮಾತುನು ಏನ್ ಆಗ್ಬೇಕು, ಯಾವ್ದು ಸಂಕಲ್ಪ ಆಗ್ಬೇಕು, ಆ ಸಂಕಲ್ಪದಿಂದ ನನ್ನಲ್ಲಿ ಆತ್ಮದ ಬೆಳವಣಿಗೆ ಹೇಗಾಗತ್ತೆ ಅನ್ನೋ ಕಡೆ ಗಮನ ಕೊಟ್ರೆ ಅದು ಅರ್ಥಗರ್ಭಿತ ಜೀವನ ಅಂತ ಅನ್ಸುತ್ತೆ. ನಾವೇನೇನ್ ಮಾತಾಡ್ತೀವೋ ಅದೆಲ್ಲಾನು ಪ್ರಕೃತಿನಲ್ಲಿ ದಾಖಲಾಗಿ ಮುಂದೆ ಯಾವತ್ತೋ ಒಂದ್ ದಿವಸ ನಿಜವಾಗಿ ಘಟಿಸುತ್ತೆ. ಈಗ ಒಂದು ಕ್ಲೌಡ್ ಮೆಮೊರಿ ಅನ್ನೋದು ಮೊಬೈಲು, ಕಂಪ್ಯೂಟರ್ ಬಂದಿರೋದ್ರಿಂದ ಗೊತ್ತಿದೆ. ನಾವಾಡೋ ಪ್ರತಿಯೊಂದು ಮಾತು, ಪ್ರತಿಯೊಂದು ಸಂಕಲ್ಪ ಏನೇನಿದೆಯೋ ಅದೆಲ್ಲಾನು ಕ್ಲೌಡ್ ಮೆಮೊರಿನಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ನಾವೆಲ್ಲ ಪ್ರಕೃತಿನಲ್ಲಿ ದಾಖಲಾಗಿ ನಾವ್ ಅದನ್ನ ತಿರುಗಿ ಅನುಭವಿಸಕ್ ಮುಟ್ಲೇಬೇಕಾಗುತ್ತೆ. ಅಲ್ಲಿಗೆ ನಾವು ಮಾಡಿರೋ ತಪ್ಪುಗಳನ್ನ ಕಳ್ಕೊಳ್ಳೋ ಬದಲು ಹೊಸದಾಗಿ ಕೂಡಿಸ್ಕೊಳ್ತಾ ಇರೋದು ಮಹಾಪಾಪ ಅಂತ ನನಗನ್ಸುತ್ತೆ. ಅದಕ್ಕೆ ಹಿಂದಿನವರು ಸಾವಿನ ಹಾಸಿಗೆನಲ್ಲಿರೋ ಸುತ್ತ ಆಧ್ಯಾತ್ಮಗಳು ಕೂತ್ಕೊಂಡು ಆ ವ್ಯಕ್ತಿಯಲ್ಲಿ ಲೌಕಿಕ ಚಿಂತನೆಗಳು ಬರದೇ ಇರ್ಲಿ ಅಂತ, ಮುಕ್ತಿಯತ್ತ ಪ್ರಯಾಣಿಸ್ಲಿ ಅಂತ, ದೈವಿ ಚಿಂತನೆಗಳು ಮೂಡ್ಲಿ ಅಂತ ಶ್ರೀರಾಮ ಸ್ತುತಿ ಹೇಳೋರು, ರಾಮನಾಮ್ ಜಪ ಮಾಡೋರು, ವಿಷ್ಣು ಸಹಸ್ರನಾಮ ಮಾಡ್ತಾ ಇದ್ರು. ಅದೇ ನೀವೇನಾದ್ರೂ ರಾತ್ರಿ ಕ್ರೈಮ್ ಸ್ಟೋರಿ ನೋಡ್ಬಿಟ್ಟು ಮಲಕೊಂಡ್ರೆ ಮಾರನೇ ದಿನ ಬೆಳಗ್ಗೆ ಇದ್ದಾಗ ನಮಗ್ ಮೂಡುವಂತ ಮೊದಲನೇ ಚಿಂತನೆ ಅಂದ್ರೆ ಆ ಕ್ರೈಮ್ ಸ್ಟೋರಿ ಬಗ್ಗೆನೆ. ಅದರಲ್ಲಿ ಕ್ರಿಯೇಟಿವ್ ಆಗ್ಬಿಟ್ಟಿರ್ತೀರ ಇಡೀ ರಾತ್ರಿ. ಏನಂತ, ಅವ್ನ್ ಯಾತಕ್ ಸಿಕ್ಕಾಕೊಂಡ ಅಂದ್ರೆ ಈ ತರ ಮಾಡ್ಬಿಟ್ಟು, ಈ ತರ ಮಾಡದೇ ಇದ್ದಿದ್ರೆ ಅವ್ನ್ ಸಿಕ್ಕಾಕೋತಾ ಇರ್ಲಿಲ್ಲ ಅಂತ ನಿಮ್ಮ ಬುದ್ಧಿ ಚಿಂತನೆಗಳ ಇಡೀ ರಾತ್ರಿ ಆ ಕ್ರೈಮ್ ಸ್ಟೋರಿ ಬಗ್ಗೆನೇ ಒಂದು ಅನಾಲಿಸಿಸ್ ಮಾಡಿರುತ್ತೆ. ಹಾಗಾಗಿ ನಾವು ನಮ್ಮಲ್ಲಿರೋ ಕ್ರಿಯೇಟಿವಿಟಿನ ಒಂದು ವಿಧ್ವಂಸಕ ಅಂಶಗಳಿಗೆ ನಾವು ಅಪ್ಲೈ ಮಾಡ್ಕೊಳ್ಳೋ ಬದಲು ನಮ್ಮ ಮನಸ್ಸು ನಿರಾಳವಾಗಿ ನಮ್ಮ ಹುಟ್ಟಿನ ಗುರಿ ಸಾಧಿಸ್ಬೇಕು ಅಂತ ಮಲಗೋ ಮುಂಚೆ 1 ಗಂಟೆ ಧ್ಯಾನ ಮಾಡಿ, ಕಣ್ತೆರೀದೇನೆ ಕೈಕಾಲ್ ಚಾಚಿ ಮಲಗಿದ್ದೆ ಆದ್ರೆ ಅದು ಯೋಗ ನಿದ್ರೆ ಆಗುತ್ತೆ. ಮಾರನೇ ದಿನ ಎಚ್ಚರವಾದ ತಕ್ಷಣ ಕಣ್ತೆರೀದೇನೆ ಧ್ಯಾನದಿಂದ ದಿನವನ್ನ ಪ್ರಾರಂಭಿಸಿ, ನಾನು ಆರೋಗ್ಯವಾಗಿದ್ದೀನಿ, ಆನಂದವಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಈ ದಿನ ಎಲ್ಲ ಶುಭದಾಯಕವಾದ ಕೆಲಸಗಳನ್ನ ನಾನು ಮಾಡೋಂತ ಬುದ್ಧಿ ಕೊಡ್ತಾ ಇದೀಯ ಭಗವಂತ ಅಂತ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಜೀವನ ಸಾರ್ಥಕ ಆಗುತ್ತೆ. ನಮ್ಮ ಆತ್ಮವನ್ನ ನಾವು ರಕ್ಷಿಸೋ, ಬೆಳೆಸೋ ಸಾಮರ್ಥ್ಯ ನಮ್ಮಲ್ಲಿದೆ. ಈ ಒಂದು ಸಂಸ್ಕಾರ ಪದ್ಧತಿ ಆಚರಣೆಗಳು ಆತ್ಮನಲ್ಲಿ ಅಚ್ಚುತ್ತೆ. ಹಾಗಾಗಿ ದೇಹಕ್ಕೆ ಆತ್ಮನೇ ಸಾಕ್ಷಿ, ನಮ್ಮ ಕರ್ಮಗಳಿಗೆ ನಮ್ಮ ಆತ್ಮನೇ ಸಾಕ್ಷಿಯಾಗಿರೋದ್ರಿಂದ
ಪಶ್ಚಾತ್ತಾಪದ ಮೂಲಕ, ಪ್ರಾಯಶ್ಚಿತ್ತದ ಮೂಲಕ ಆತ್ಮಸಾಕ್ಷಿನೇ ಕಾರಣವಾಗಿ ಧ್ಯಾನದಲ್ಲಿ ಪಾಪ ಪರಿಹಾರ ಆಗತ್ತೆ. ಅದನ್ನೇ ಧ್ಯಾನಾಗ್ನಿಯಿಂದ ಕರ್ಮ ಭಸ್ಮ ಆಗತ್ತೆ ಅಂತ ಹೇಳೋದು. ಇವೆಲ್ಲಕ್ಕೂ ನಮಗ್ ಬೇಕಾಗಿರೋದು ವಿಶ್ವಾಸ, ಅದೇ ಆತ್ಮವಿಶ್ವಾಸ. ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇರೋದೇನೆ ಬಹಳ ಮುಖ್ಯವಾಗಿರುವಂತ ವಿಚಾರ. ಪ್ರತಿಯೊಂದು ಕೆಲಸ ಮಾಡ್ಬೇಕು ಅಂದ್ರೆ ಒಂದು ದೇಹ ವಿಶ್ವಾಸ ಅನ್ನಲ್ಲ, ಆತ್ಮವಿಶ್ವಾಸ. ಯಾವುದೇ ರೀತಿಯ ಭಯಕ್ಕೆ ಜಾಗ ಇಲ್ಲ. ಈ ಆತ್ಮವಿಶ್ವಾಸದ ಹೇಗೆ ಬೆಳ್ಕೊಳ್ಳೋದು, ಹೇಗೆ ಬೆಳೆಸ್ಕೊಳ್ಳೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು ಮಾಡೋದ್ ಬೇಡ. ಆನಾಪಾನಸತಿ ಧ್ಯಾನದಲ್ಲಿ ನಾವು ತೊಡಗಿಸ್ಕೊಂಡ್ರೇನೆ ಗೊತ್ತಾಗುತ್ತೆ. ಹಾಗಾಗಿ ಧ್ಯಾನದಿಂದ ಪುನರ್ಜನ್ಮ ಸತ್ಯ, ಆತ್ಮ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಪುನರ್ಜನ್ಮ ಸತ್ಯ ಅನ್ನೋದು ಅರ್ಥ ಆಗುತ್ತೆ. ಆರೋಗ್ಯ ಲಭಿಸುತ್ತೆ, ಮಾನಸಿಕ ಪ್ರಶಾಂತತೆ ಸಿಕ್ಕುತ್ತೆ, ಆತ್ಮಾನುಭವಗಳಾಗತ್ತೆ, ಆಂತರಿಕ ಶಕ್ತಿ ಸಾಮರ್ಥ್ಯಗಳು ಅಭಿವೃದ್ಧಿ ಆಗತ್ತೆ, ಆತ್ಮದ ಮುನ್ನಡೆ ಆಗತ್ತೆ, ಪುರೋಗಮನ ವೇಗವಾಗಿ ಸಾಗ್ತಾ ಹಂತ ಹಂತವಾಗಿ ದೈವದ ಕಡೆ ಸಾಧಿಸುತ್ತೆ. ಎಲ್ಲಾ ನದಿಗಳು ಕೂಡ ಸಮುದ್ರ ಸಾಗರವನ್ನ ಸೇರೋ ಹಾಗೆ ಪ್ರತಿ ಅಂಶಾತ್ಮವೂ ಕೂಡ ಪರಮಾತ್ಮನಲ್ಲಿ ಲೀನವಾಗ್ಬೇಕು ಅಷ್ಟೇ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನ ಮುಗಿಸ್ತಾ ಇಷ್ಟು ವಿಚಾರಗಳನ್ನ ನನ್ನ ಆತ್ಮ ಬಂಧುಗಳಿಗೆಲ್ಲ ತಿಳಿಸೋಕೆ ಅವಕಾಶ ಮಾಡಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ನ ಡಾಕ್ಟರ್ ರಂಗನಾಥ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಇವತ್ತಿನ ಜ್ಞಾನ, ಈ ಆಧ್ಯಾತ್ಮಿಕ ಸತ್ಯ, ಈ ಸಿದ್ಧಾಂತ ಅನ್ನೋದು ಈಗ ನಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಒಂದು 6 ಸಿದ್ಧಾಂತದಲ್ಲಿ ಆತ್ಮ ಸತ್ಯ ಅನ್ನೋದು ಪ್ರಥಮ ಸತ್ಯ ಅಂತ ಹೇಳ್ಬೋದು. ಪ್ರಥಮ ಸತ್ಯ ಮತ್ತೆ ಅತಿ ಉತ್ತಮವಾದ ಮತ್ತೆ ಹೇಳ್ಬೇಕಂದ್ರೆ ಅದ್ಭುತವಾದ ಪವಾಡದಂತ ಈ ಸತ್ಯ ತಿಳ್ಕೊಂಡಿದ್ರೆ, ಅಂದ್ರೆ ಆತ್ಮ ಸತ್ಯ ಬಗ್ಗೆ ಅರಿವು ಬಂದ್ರೆ ಸೊ ಮಿಕ್ಕಿದೆಲ್ಲ ಅರ್ಥ ಆಗತ್ತೆ. ಈ ಸತ್ಯ ಅರ್ಥ ಆಗಿಲ್ಲ ಅಂದ್ರೆ, ಯಾಕಂದ್ರೆ ನಾವೇ ಆತ್ಮ ಪದಾರ್ಥ ಅಂತ ಇದೊಂದು ಅರ್ಥ ಆಗಿಲ್ಲ ಅಂದ್ರೆ ಮಿಕ್ಕಿದ ಯಾವುದೂ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಇಂಥ ಪ್ರಮುಖವಾದ ಈ ಆತ್ಮ ಸತ್ಯದ ಬಗ್ಗೆ ತುಂಬಾ ವಿವರವಾಗಿ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೂ ತುಂಬಾ ಹೃದಯಪೂರ್ವಕ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಸರ್. ಎಸ್ ದೀಪ ಅವರೇ, ಒಂದು ನಿಮಿಷ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗುರುಜಿ. ನಮಸ್ತೆ ಮನೋರಮಾ ಅಮ್ಮ. ಶುಭೋದಯ ನಿಮ್ಗೆ. ನಮಸ್ತೆ, ಶುಭೋದಯ. ಆತ್ಮ ಸತ್ಯ ಸಿದ್ಧಾಂತದ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಅಮ್ಮ. ಇವತ್ತು ತುಂಬಾನೇ ಚೆನ್ನಾಗಿತ್ತು. ಆತ್ಮ ಅನ್ನೋದೇ ನಾನು ಅನ್ನೋ ಪ್ರಜ್ಞೆ ಇದ್ದಾಗ ನಾವ್ ಯಾವ್ದೇ ರೀತಿಯ ತಪ್ಪು ಮಾಡೋದಿಲ್ಲ. ಅವಾಗ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ. ಆತ್ಮ ಅನ್ನೋದನ್ನೇ ನೆನಪಿನ ಶಾಶ್ವತ ಭಂಡಾರ ಅನ್ನೋದು ನಮ್ಗೆ ಇವತ್ತು ಚೆನ್ನಾಗಿ ಪ್ರತಿ ಸರಿನೂ ಹೇಳ್ತಾ ಇದ್ರಿ. ಇವತ್ತೂ ಸಹ ಹೇಳಿದ್ದೀರಾ. ತುಂಬಾ ಅದ್ಭುತವಾಗಿರುವಂತ ಕ್ಲಾಸ್ ಇತ್ತಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಈಗ ಒಂದು 10 ನಿಮಿಷ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ ಅಮ್ಮ. ಮಾಸ್ಟರ್ಸ್ ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ನೀವು ಉತ್ತರ ಹೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅಮ್ಮ. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರ್ಯಾರ್ದು ಪ್ರಶ್ನೆ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತದ್ ಮಾತ್ರ ಪ್ರಶ್ನೆಗಳನ್ನ ಕೇಳಿ, ಧ್ಯಾನಕ್ಕೆ ಸಂಬಂಧಪಟ್ಟಿರೋದನ್ನು ಗುರುಜಿಗೆ ಆಮೇಲೆ ಕೇಳಿ. ಈಗ ಆತ್ಮ ಸತ್ಯ ಸಿದ್ಧಾಂತದ ಬಗ್ಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಎಲ್ಲ ಹೊಸಬರನ್ನು ಮಾತಾಡಿಸಿ, ಇವತ್ತು ಯಾರ್ಯಾರು ಹೊಸಬರು ಜಾಯ್ನ್ ಆಗಿದ್ದಾರೆ ಅವರೆಲ್ಲ ಮಾತಾಡ್ಬೋದು, ಮತ್ತೆ ಅವರು ಸಂಶಯಗಳು ತೀರ್ಸ್ಕೋಬಹುದು. ಹಾ, ಓಕೆ ಮಾಸ್ಟರ್ಸ್. ಹೊಸ ಮಾಸ್ಟರ್ಸ್ ಅವಕಾಶ ಇದೆ. ದಯವಿಟ್ಟು ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಅನುಮಾನ ಇದ್ರೆ, ಆತ್ಮ ಸತ್ಯ ಸಿದ್ಧಾಂತದ ಬಗ್ಗೆ ಏನಾದ್ರೂ ನಿಮ್ಗೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ಬೇಕು ಅಂತ ಹೊಸ ಮಾಸ್ಟರ್ಸ್ ಅಲ್ಲಿ ವಿನಂತಿ ಮಾಡ್ತಾ ಇದೀವಿ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ಇವತ್ತೇನ್ ಅನ್ನಿಸ್ತು ಈ ಕ್ಲಾಸ್ ಕೇಳ್ಬಿಟ್ಟು ಅದನ್ನಾದ್ರೂ ನಿಮ್ಮ ಅನುಭವವನ್ನ ಶೇರ್ ಮಾಡಿ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡ್ಬೇಕು, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ದಯವಿಟ್ಟು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡ್ಬೇಕು. ಭವಾನಿ, ಛಾಯಾ ಎಲ್ಲ ಹೊಸ ಮಾಸ್ಟರ್ಸ್ ಇದ್ದೀರಾ. ಡಿ ಹೆಗ್ಡೆ ಹ್ಯಾಂಡ್ ರೈಸ್ ಮಾಡ್ಬೇಕು. ಹೆಸರು ಎಲ್ಲಾರ್ದಕ್ಕೂ ಹೋಗ್ಲಿಕ್ಕೆ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್. ಹೇಗ್ ಅನ್ನಿಸ್ತು ಇವತ್ತಿನ ಕ್ಲಾಸ್? ಅಟ್ಲೀಸ್ಟ್ ನಿಮ್ಮ ಅನುಭವ ಆದ್ರೂ ಶೇರ್ ಮಾಡಿ. ವಿಡಿಯೋಗಳು ಆನ್ ಮಾಡಿ, ದಯವಿಟ್ಟು ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಗೀತಾ ಭಟ್ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಮ್ಯೂಟ್ ಮಾಡ್ಕೊಳ್ಳಿ ಮಾ. ಗೀತಾ ಭಟ್ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಧನ್ಯವಾದ. ಇವತ್ತಿನ ಎಲ್ಲ ಸೆಷನ್ ತುಂಬಾ ಚೆನ್ನಾಗಿತ್ತು.
ಪ್ರಾಣಾಯಾಮದಿಂದ ಹಿಡಿದು ರಂಗನಾಥ್ ಸರ್ದು ಎಲ್ಲರದ್ದು ತುಂಬಾ ಚೆನ್ನಾಗಿದೆ. ಮನೋರಮಾ ಮೇಡಮ್ ಇಂದು ವಿಡಿಯೋ ನಾನು ಕೇಳ್ತಾ ಇದ್ದೆ, ಇವತ್ತು ಲೈವ್ ಸಿಕ್ಕಿದ್ದು ತುಂಬಾ ತುಂಬಾ ಸಂತೋಷ ಆಯ್ತು. ಇದು ತುಂಬಾ ದೊಡ್ಡ ವಿಷಯ, ಆತ್ಮದ ವಿಷಯ. ನಾನು ಅರ್ಥ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅಷ್ಟು ಪರಿಪೂರ್ಣಂತೂ ಅಲ್ಲ. ಏನೋ ಒಂದು ಸ್ವಲ್ಪ ನಾನು ಭಗವದ್ಗೀತೆಯನ್ನು ಸ್ವಲ್ಪ ಓದ್ತಾ ಇರೋದಕ್ಕೆ ಸ್ವಲ್ಪ ಎಲ್ಲೋ ಹೀಗೆ ಅಂತ ಅನಿಸ್ತಾ ಇದೆ. ಮನೋರಮಾ ಮೇಡಮ್ ಸಿಗ್ತಾರಾ? ಇದಾರಾ? ಇದೀನಿ ಹೇಳಿ. ಹಾ, ಏನಂದ್ರೆ ನನಗೆ ಈಗ ಯಾವುದೇ ಒಂದು ಕೆಲಸ ಮಾಡುವಾಗ್ಲೂ ಏನಾಗ್ತದೆ ಅಂದ್ರೆ ಅದು ತಪ್ಪು ಅಂತ ಅನ್ಸಿದ್ರು ಹೇಳುವಾಗ ಆ ಜೀವಕ್ಕೆ ನೋವಾದ್ರೆ ನನಗೆ ಅದು ತಿರುಗಿ ಬರ್ತದೆ. ಆ ಕರ್ಮ ಸಿದ್ಧಾಂತ ಸ್ವಲ್ಪ ನನಗೆ ಅರ್ಥ ಆಗ್ತಾ ಇದೆ, ಅದು ಅರ್ಥ ಆಗ್ತಾ ಇಲ್ಲ. ಏನಂತಂದ್ರೆ ಯಾವುದನ್ನೇ ನಾವು ಬೇರೆಯವ್ರಿಗೆ ಸಲಹೆ ಕೊಡ್ಬೇಕಿದ್ರೆ ಅದ್ರ ಬಗ್ಗೆ ನಮ್ಗೆ ಪರಿಪೂರ್ಣ ಜ್ಞಾನ ಇರಬೇಕು, ಅನುಭವ ಇರಬೇಕು. ನಾನ್ ಮಾಡದೇ ಇರೋದನ್ನ ಬೇರೆಯವ್ರಿಗೆ ನಾವು ಸೂಚಿಸಿ ಅವರಿಂದ ತಪ್ಪಾದ್ರೆ ಅದು ಕರ್ಮ ಆಗಬಹುದು, ಹೇಳಕ್ಕಾಗಲ್ಲ. ಹಾಗಾಗಿ ಸತ್ಯ ಅನ್ನೋದನ್ನ ಯಾರೇ ಹೇಳಿದ್ರು ಅದು ಸತ್ಯನೇ ಆಗಿರೋದ್ರಿಂದ ಅದರಿಂದ ಯಾರಿಗೂ ಹಾರ್ಮ್ ಆಗಲ್ಲ, ಯಾವುದೇ ದುಷ್ಕರ್ಮಗಳು ನಮ್ಗೆ ಬರೋದಿಲ್ಲ. ಅದಕ್ಕೇನೆ ಜ್ಞಾನ ಅನ್ನೋದು ಫಸ್ಟ್ ಬೇಕು, ನಮ್ಗೆ ಅನುಭವ ಬೇಕು. ಹೌದು ಹೌದು. ಯಾಕೆಂದ್ರೆ ಕೆಲವೊಂದು ನಮ್ಮ ಮಕ್ಕಳಲ್ಲೇ ಆದ್ರೂ ಅದು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ಮಕ್ಕಳು ಬರ್ತಾವೆ ಅಂತ ನಾನ್ ಅರ್ಥ ಮಾಡ್ಕೊಂಡಿರೋದು. ಅಂದ್ರೆ ಅವರಲ್ಲಿರೋ ಕೆಲವು ಗುಣಗಳನ್ನ ತಿದ್ದುವಾಗ್ಲೂ ನಮಗೆ ಅದು ಕಷ್ಟ ಆಗ್ತಾ ಇರ್ತದೆ. ಅದು ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಏನಂತಂದ್ರೆ ಈ ಒಂದು ತಾಯಿಯನ್ನಾಗ್ಲಿ ಅಥವಾ ನಮ್ಮ ಮಕ್ಕಳು, ಮೈದಂದ್ರು, ಅತ್ತಿಗೆಯರು, ಇವ್ರು ಯಾರ್ಯಾರಿದಾರೋ ಅವ್ರು ಎಲ್ಲಾರನ್ನು ಭಗವಂತ ಗ್ರೂಪ್ ಮಾಡಿ ಕಳಿಸೋದಲ್ಲ. ನಮಗೆ ಆಯ್ಕೆ ಇರುತ್ತೆ, ನಾವೇ ಆಯ್ಕೆ ಮಾಡ್ಕೊಂಡು ಆತ್ಮಸ್ಥಿತಿಯಲ್ಲಿದ್ದಾಗ ನಮ್ಗೆ ನಾನು ಇವ್ರಿಗೆ ಈ ತರ ನೋವು ಮಾಡ್ಬಿಟ್ಟಿದೀನಿ, ಈ ತರ ತಪ್ಪು ಮಾಡ್ಬಿಟ್ಟಿದೀನಿ, ಅಯ್ಯೋ ಇದನ್ನ ಅವ್ರಿಗೆ ಎಷ್ಟು ನೋವಾಗಿತ್ತೋ ಏನೋ ಅದನ್ನ ಸರಿಪಡಿಸ್ಕೋಬೇಕು, ಅವ್ರಿಗೆ ಅದನ್ನ ಸರಿಪಡಿಸ್ಬೇಕೆ ಒಂದು ಅವಕಾಶಕ್ಕೆ ಮಾಡ್ಬೇಕು ಅಂತ ಅವ್ರನ್ನ ನಾವೇ ನಮ್ಮ ಸಂಸಾರದೊಳಗಡೆ ಆಯ್ಕೆ ಮಾಡ್ಕೊಂಡು ಬಂದಿರ್ತೀವಿ. ಹಾಗಾಗಿ ನಮ್ಮ ಕುಟುಂಬದಲ್ಲಿ ಇರೋರು, ನಮ್ಮ ಮಕ್ಕಳಾಗಿರೋರು, ಆಮೇಲೆ ಇಲ್ಲಿ ಒಂದು ವಿಚಾರ ಏನು ಅಂದ್ರೆ ತಾಯಿರು ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡ್ ಬರಕ್ಕೆ ಅವಕಾಶ ಇಲ್ಲ. ಮಕ್ಕಳೇ ತಾಯಿರ್ನ ಆಯ್ಕೆ ಮಾಡ್ಕೊಂಡ್ ಬಂದಿರೋದ್ರಿಂದ ಅವ್ರಲ್ಲಿ ಏನ್ ಕಲಿಬೇಕು ಅಂತಿದ್ಯೋ, ತಪ್ಪುಗಳನ್ನ ತಿದ್ಕೋಬೇಕು ಅಂತಿದ್ಯೋ ಅದಕ್ಕೋಸ್ಕರನೇ ಅವ್ರ ತಾಯಿರನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿರುವಂತದ್ದು. ಹಾಗಾಗಿ ಕುಟುಂಬದ ಪಾತ್ರ ತುಂಬಾ ಇರುತ್ತೆ. ಹಾಗಾಗಿ ತಾಯಿಗೆ ಮಕ್ಕಳ ಉದ್ದೇಶವನ್ನ ಪೂರ್ತಿ ಮಾಡ್ಲೇಬೇಕು, ಅವರ ಗುರಿ ಏನಿದೆಯೋ ಅದನ್ನ ಸಾಧಿಸಕ್ಕೆ ನನ್ನ ಸಹಕಾರ ಬೇಕು, ಯಾಕೆ ನನ್ನನ್ನ ಆಯ್ಕೆ ಮಾಡ್ಕೊಂಡ್ ಬಂದಿದೆ ಅನ್ನೋದು ಜ್ಞಾನ ಅಂತೂ ಅದು ಖಂಡಿತ ಸತ್ಯ. ಆದ್ರೆ ಈಗಿನ ವಾತಾವರಣದಲ್ಲಿ ಕೆಲವು ತಪ್ಪುಗಳನ್ನ ಮಾಡ್ತೀವಿ ನಾವು. ಏನಂತಂದ್ರೆ ಈಗ ಪತ್ರಿಸರ್ ಕೆಲವು ಆತ್ಮ ಹೇಗೆ ಬೆಳೆಯುತ್ತೆ ಅನ್ನೋದು, ನೀವು ಮಕ್ಕಳ ಗುಣ ಸ್ವಭಾವಗಳ ಬಗ್ಗೆ ಹೇಳಿದಿಕ್ಕೆ ಹೇಳ್ತಾ ಇದ್ದೀನಿ. ಮೊದಲ 7 ವರ್ಷಗಳು ಆತ್ಮ ಪೂರ್ಣಾತ್ಮನ ಪೂರ್ಣ ಮಾರ್ಗದರ್ಶನದಲ್ಲಿ ಇರೋದ್ರಿಂದ ಏನೇ ತಪ್ಪುಗಳಾದ್ರೂ ಕೂಡ ಆವಾಗ ಸರಿ ಮಾಡ್ಕೊಳಕ್ಕೆ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಮೊದಲ 7 ವರ್ಷ ಪೂರ್ಣಾತ್ಮನ ಸೂಪರ್ವಿಷನ್ ಅಲ್ಲಿ ಇರೋದ್ರಿಂದ ತಾಯಿ ತಂದೆಗಳು ಆತ್ಮಕ್ಕೆ ಸರಿಯಾದ ಸಂಸ್ಕಾರ, ಆಚಾರ, ವಿಚಾರಗಳನ್ನ ಕಲ್ಸ್ಕೊಟ್ಟಿದ್ದೇ ಆದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ, ಗುಣ ಸ್ವಭಾವಗಳ ರಚನೆಯಲ್ಲಿ ಒಂದು ಸಹಾಯ ಆಗ್ತಾ ಬರುತ್ತೆ. ನೆಕ್ಸ್ಟ್ 7 ವರ್ಷ ಸಮಾಜಕ್ಕೆ ಪರಿಚಯ ಆಗೋದ್ರಿಂದ ಆ ಪೂರ್ಣಾತ್ಮನ ಸಂಪರ್ಕ ತಪ್ಪಿ ಹೋಗಿ ಈ ಸಮಾಜಕ್ಕೆ ಪರಿಚಯ ಆಗೋದ್ರಿಂದ ಬೇರೆಯವರ ಗುಣಗಳನ್ನ ಫಾಲೋ ಮಾಡುವಂತ ಅವಕಾಶಕ್ಕೆ ಬೀಳೋದ್ರಿಂದ ಮೊದಲ 7 ವರ್ಷ ನಾವು ಸರಿಯಾದ ಹೇಳ್ಕೊಡದೆ ಇದ್ದಾಗ ಅವರ ಸಮಾಜದಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ತಪ್ಪಾಗೋದ್ರಿಂದ ಅಥವಾ ಅವ್ರಿಗೆ ಬೇಕಾದಂಗೆ ಸ್ವಾರ್ಥದಿಂದ ಮಾಡ್ಕೊಳ್ಳೋದ್ರಿಂದ 14ನೇ ವರ್ಷದಿಂದ 19ನೇ ವರ್ಷದವರೆಗೂ ಮಕ್ಕಳನ್ನ ಬೆಳೆಸ್ಬೇಕಿರೋ ಟೀನೇಜ್ ಅನ್ನೋ ಪ್ರಾಬ್ಲಮ್ ಅನ್ನ ನಾವು ಅನುಭವಿಸ್ಲೇಬೇಕಾಗುತ್ತೆ. ಮಕ್ಕಳು ಮಾಡಿದ್ದೆಲ್ಲ ಸರಿ, ಅವ್ರು ಹೇಳಿದ್ದೆಲ್ಲ ಸರಿ, ಮಾಡಿದ್ದೆಲ್ಲ ಕರೆಕ್ಟ್ ಇದೆ ಅನ್ನೋ ತರದಲ್ಲಿ ನಾವು ನಗ್ತಾ ಜೀವನ ಮಾಡ್ತಾ ಬಂದ್ರೆ ಮುಂದೆ ಮಕ್ಕಳು ಆ ಟೀನೇಜಿಗೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದಕ್ಕೆ ತಾಯಿರ್ ಪಾತ್ರ ಏನು, ತಂದೆಯರ ಪಾತ್ರ ಏನು ಅನ್ನೋದನ್ನೆಲ್ಲಾನು ವಿವರಣೆ ಆಧ್ಯಾತ್ಮದಲ್ಲಿ ಸಿಗುತ್ತೆ ನಮ್ಗೆ. ಆದ್ರಿಂದ ಅವ್ರನ್ನ ಸರಿಪಡಿಸ್ಬೇಕಾದ್ರೆ ನಾವು ಧ್ಯಾನಿಗಳಾದ್ರೆ ನಮ್ಮ ಚಿಂತನೆಗಳಿಗೆ ಶಕ್ತಿ ಬರುತ್ತೆ. ನೀವು ಟೆಲಿಪತಿ ಕಲ್ತ್ಕೊಂಡು ಧ್ಯಾನದ ಕೊನೆಯಲ್ಲಿ ಆ ಮಕ್ಕಳನ್ನ ಚಿತ್ರೀಕರಿಸ್ಕೊಂಡು ಅವರಲ್ಲೂ ಕೂಡ ಪರಿವರ್ತನೆ ತರೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಾವ್ ಇನ್ನೊಂದು ಅರ್ಥ ಮಾಡ್ಕೋಬೇಕಾದ್ದೇನು ಅಂದ್ರೆ, ಈ ಒಂದು ಅಜ್ಜಿ ಹೆಸರನ್ನ, ತಾತನ ಹೆಸರನ್ನ ಮೊಮ್ಮಕ್ಕಳಿಗೆ ಇಡುವಂತ ಒಂದು ಕಾನ್ಸೆಪ್ಟ್ ಏನ್ ನಡ್ಕೊಂಡ್ ಬಂದಿದ್ಯೋ,
ನಮ್ಮ ಕುಟುಂಬದಲ್ಲಿ ಬರೋರು ಇನ್ಯಾರೂ ಬರಲ್ಲ, 7 ಜನ್ಮ ಅಂತ ಏನ್ ಹೇಳ್ತೀವೋ ಆತರ ನಮ್ಮ ಪೂರ್ವಜರೇ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ಬರೋದ್ರಿಂದ ಎಲ್ಲೆಲ್ಲಿ ತಪ್ಪಾಗಿದೆಯೋ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋ ಅಂತ ಜ್ಞಾನ ನನ್ನಲ್ಲಿ ಇರ್ಬೇಕು ಅಂದ್ರೆ ಮೊದಲಿಗೆ ನನ್ನಲ್ಲಿ ಆತ್ಮಜ್ಞಾನ ಇರ್ಬೇಕು. ನಾನು ಹಿಂದೆನೂ ಇದ್ದೆ, ಮುಂದೇನೂ ಇರ್ತೀನಿ, ಹಾಗಾಗಿ ನಾ ಸರಿ ಮಾಡ್ಕೊಳ್ತಾ ಬರ್ಬೇಕು ಅನ್ನೋದರ ಒಂದು ಕಾನ್ಸೆಪ್ಟ್ ಬರ್ಬೇಕಾಗಿದ್ರೆ ಆತ್ಮಜ್ಞಾನ ಅನ್ನೋದು, ಆತ್ಮ ಅನ್ನೋದು ಸತ್ಯ, ಆತ್ಮ ಸಿದ್ಧಾಂತವನ್ನ ಕಲ್ತ್ಕೊಂಡಾಗ ಮಾತ್ರನೇ ನಾವು ಒಂದು ಬದಲಾವಣೆಗೆ ಸಾಧ್ಯ ಇರೋದು. ತುಂಬಾ ಧನ್ಯವಾದ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮನೋರಮಾ ಅಮ್ಮ. ವೀಣಾಮೂರ್ತಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡಿದ್ದೀನಿ. ವೀಣಾಮೂರ್ತಿ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ಹೇಳಿಪ್ಪ, ನಮಸ್ತೆ. ಮಾತಾಡಿ ಪ್ರಶ್ನೆ ಕೇಳಿ. ರೈಟ್, ಅವ್ರದ್ದು ಅನ್ಮ್ಯೂಟ್ ಆಯ್ತಮ್ಮ. ಗುರು ಮೇಡಮ್, ಅಮ್ಮ ಒಂದ್ ಕ್ವಶನ್ ಹಾಕಿದ್ದಾರೆ. ಜ್ಞಾನ ಲೀಡ್ಸ್ ಲಕ್ಸುರಿಯಸ್ ಲೈಫ್, ವಾಟ್ ಈಸ್ ದ ರೆಮಿಡಿ ಅಂತ ಹಾಕಿದ್ದಾರೆ ಒಬ್ರು ಕ್ವಶನ್. ಅದಕ್ಕೆ ಉತ್ತರ ಹೇಳ್ಬೋದಮ್ಮ? ಜ್ಞಾನ ಲೀಡ್ಸ್ ಟು ಲಕ್ಸುರಿಯಸ್ ಲೈಫ್ ಅಂತ ಅನ್ನೋದು ಕಂಫರ್ಟ್ ಲೀಡ್ಸ್ ಟು ಲಕ್ಸುರಿಯಸ್ ಲೈಫ್ ಅಷ್ಟೇನೆ. ನಾಲೆಡ್ಜ್ ಅನ್ನೋದು ಯಾವತ್ತೂ ಯಾವಾಗ್ಲೂ ವೇಸ್ಟ್ ಅಲ್ಲವೇ ಅಲ್ಲ. ನೀವ್ ತಪ್ಪಾಗಿ ತಿಳ್ಕೊಂಡಿದ್ರೆ ತಪ್ಪನ್ನ ತಿದ್ದುಕೊಂಡಾಗ ಸಿಕ್ಕೋದು ಸರಿಯಾದ ಜ್ಞಾನ. ಹಾಗಾಗಿ ನಾಲೆಡ್ಜ್ ವಿಲ್ ನಾಟ್ ಲೀಡ್ ಟು ಲಕ್ಸುರಿಯಸ್ ಲೈಫ್. ನಾವೇನಿದ್ರು ನಮ್ಗೆ ಸುಖ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಅಂದ್ರೆ ಸಬ್ಜೆಕ್ಟಿವ್. ಅದು ನೀವ್ ಏನ್ ಸುಖ ಅಂದ್ರೆ ಅರ್ಥ ಮಾಡ್ಕೋತಿರೋ, ನಾನ್ ಸುಖ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಆ ಸಬ್ಜೆಕ್ಟಿವ್ ಅಂದ್ರೆ ಅದು ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬದಲಾವಣೆಗಳಲ್ಲಿ ಆಗುವಂತಹದ್ದು. ಹಾಗಾಗಿ ಜ್ಞಾನ ಅಂತಂದ್ರೆ ನಾಲೆಡ್ಜ್ ಅನ್ನೋದೇನಿದೆಯೋ ಅದು ಖಂಡಿತವಾಗ್ಲೂನು ಸರಿಯಾದ ರೀತಿಯಲ್ಲಿ, ಸರಿಯಾದ ಗುರುಗಳ ಮೂಲಕ, ಸರಿಯಾದ ಸ್ಥಿತಿಯಲ್ಲಿ, ಸರಿಯಾದ ವಾತಾವರಣದಲ್ಲಿ ನಾವು ಜೀವನ ಮಾಡ್ತಾ ಹೋದ್ರೆ ನಮಗ್ ಸಿಕ್ಕೋ ಜ್ಞಾನ ನಮ್ಗೆ ಪೂರಕವಾಗಿ, ಮುಕ್ತಿಗೆ ಪೂರಕವಾಗಿರುವಂತ ಜ್ಞಾನ ಸಿಕ್ಕುತ್ತೆ ಹೊರತುನು ಹಾಳು ಮಾಡುವಂಥದ್ದಲ್ಲ. ಹಾಗಾಗಿ ಪ್ರತಿಯೊಂದ್ರಲ್ಲೂ ಕೂಡ ಡಿಸ್ಟ್ರಕ್ಟಿವ್ ಇರುತ್ತೆ, ಕನ್ಸ್ಟ್ರಕ್ಟಿವ್ ಇರುತ್ತೆ. ನೀವ್ ಯಾವ್ದನ್ನ ಆಯ್ಕೆ ಮಾಡ್ಕೊಂಡು ಏನನ್ನ ಕಲಿಬೇಕು, ಯಾವ್ದ್ರಲ್ಲಿ ನಿಮ್ಗೆ ಜ್ಞಾನ ತೃಷೆ ಇದೆ ಅಂತ ಹೇಳ್ತೀವೋ ಅದ್ರ ಮೇಲೆ ನಿಮ್ಮ ಚಾಯ್ಸ್ ಅನ್ನೋದು ನಿಮಗ್ ಕೊಟ್ಬಿಟ್ಟಿದ್ದಾನೆ ಭಗವಂತ, ಸ್ವತಂತ್ರ ಕೊಟ್ಟಿದ್ದಾನೆ. ಅದರಿಂದ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಸರಿಯಾದ್ದು ಆಯ್ಕೆ ಮಾಡ್ಕೊಂಡ್ರೆ ಅದಕ್ಕೆ ತಕ್ಕಂತ ಜೀವನ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ ಅಮ್ಮ, ಥ್ಯಾಂಕ್ ಯು. ರಂಗಸ್ವಾಮಯ್ಯ ಅವ್ರಿಗೆ ಸಿಕ್ಕಿದೆ ಆನ್ಸರ್ ಅಂತ ಅನ್ಕೊಂಡಿದೀನಿ. ಓಕೆ, ಜಯಕ್ಕ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ನಮಸ್ತೆ ಮೇಡಮ್. ನಮಸ್ತೆ. ನೀವ್ ಹೇಳಿದ್ರಿ ನಮ್ಮ ತಂದೆ ತಾಯಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ, ಯಾಕೆಂದ್ರೆ ಅಯ್ಯೋ ಅವ್ರಿಗೆ ನಾವು ಅಥವಾ ನಮ್ಮ ಪರಿವಾರನೆಲ್ಲ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅವ್ರಿಗೆ ಸಲ್ಲಿಸ್ಬೇಕಾದ ಋಣ ಇರೋದ್ರಿಂದ ಅಂತ. ಆದ್ರೆ ನಾವು ಮತ್ತೆ ಬೆಳಿತಾ ಹೋದಂಗೆ ನಮಗೆ ಆ ಸ್ಮೃತಿ ಇರಲ್ವಲ್ಲ, ಆಗ ನಾವು ಆ ಋಣನ ಕಳ್ಕೊಳ್ಳೋದು ಹೇಗೆ? ಸ್ಮೃತಿ ಹೋಗ್ಬಿಡುತ್ತಲ್ಲ. ಅದಕ್ಕೆ ಧ್ಯಾನ, ಅದಕ್ಕೆ ನಾನು ಉಪನ್ಯಾಸದಲ್ಲೇ ಉತ್ತರ ಕೊಟ್ಟಿದ್ದೀನಿ. ಇಲ್ಲೊಂದು ಕರೆಕ್ಷನ್ ಮಾಡ್ಕೋಬೇಕಾದ್ದೇನಂದ್ರೆ, ಆತ್ಮ ಮತ್ತೆ ಜನ್ಮ ಭೂಮಿಲಿ ಪಡ್ಕೊಳ್ಬೇಕಾರೆ ತಂದೆನ ಆಯ್ಕೆ ಮಾಡ್ಕೊಳ್ಳಲ್ಲ. ನಾನ್ ತಿಳ್ಕೊಂಡಿರೋ ಹಾಗೆ, ಅರ್ಥ ಮಾಡ್ಕೊಂಡಿರೋ ಹಾಗೆ, ತಾಯಿ ಗರ್ಭದ ಮೂಲಕ ಭೂಮಿಯನ್ನ ಎಂಟ್ರ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿರುತ್ತೆ. ಆ ಜನ್ಮದ ಮಧ್ಯದಲ್ಲಿ, ಸಂಬಂಧದ ಮಧ್ಯಗಳಲ್ಲಿ ಎಲ್ಲಾ ಕಡೆನೂ ಕರ್ಮ, ಕಾರಣ, ಕಾರ್ಯ, ಪರಿಣಾಮ ಇದ್ದೇ ಇರುತ್ತೆ. ಅದು ನಾನು ಆವಾಗ್ಲೇ ಹೇಳಿದೆ, ಭೂಸ್ಪರ್ಶ ಆದ ತಕ್ಷಣ ಅದು ಮರೆಯಾಗುತ್ತೆ ಅಂತ. ಬಿಕಾಸ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗದೆ ಇರೋದ್ರಿಂದ ಊರ್ಧ್ವ ಲೋಕದಲ್ಲಿ ಆತ್ಮ ಸ್ವರೂಪದಲ್ಲಿ ಇದ್ದಾಗ ನಮ್ಗೆ ನಮ್ಮ ಉದ್ದೇಶ ಗೊತ್ತಿರುತ್ತೆ, ಏನನ್ನ ಕಳ್ಕೋಬೇಕು, ಏನನ್ನ ಕಲಿಬೇಕು ಅಂತ ಡಿಸೈಡ್ ಮಾಡಿರ್ತೀವಿ. ಆದ್ರೆ ಭೂಮಿಯಲ್ಲಿ ಹುಟ್ಟಿದ ತಕ್ಷಣ ಭೂಮಿಯ ಫ್ರೀಕ್ವೆನ್ಸಿ ತುಂಬಾ ಕಡಿಮೆ ಇರೋದ್ರಿಂದ ನಾವು ಅನ್ಕೊಂಡ್ ಬಂದಿರೋದು ಎಲ್ಲೂ ಹೊರಟು ಹೋಗಲ್ಲ, ಎಲ್ಲೂ ಅಳಿಸ್ ಹೋಗಲ್ಲ, ಅದು ಮರೆಮಾಚಿರುತ್ತಷ್ಟೇನೇನೆ. ಅದೇ ನೀವು ಆನಾಪಾನಸತಿ ಧ್ಯಾನದಲ್ಲಿ ತೊಡಗಿದ ತಕ್ಷಣ ನಿಮಗೂನು ಊರ್ಧ್ವ ಲೋಕಗಳಿಗೂನು, ಊರ್ಧ್ವ ಸ್ತರಗಳಿಗೂನು, ಊರ್ಧ್ವ ಫ್ರೀಕ್ವೆನ್ಸಿಗಳಿಗೂನು ಮ್ಯಾಚ್ ಆಗೋದ್ರಿಂದ ನಿಮ್ಮ ಹುಟ್ಟಿನ ಉದ್ದೇಶ ತಿಳಿಯುತ್ತೆ, ಯಾತಕ್ಕೋಸ್ಕರ ಹುಟ್ಟಿದೀನಿ ಅಂತ ಗೊತ್ತಾಗುತ್ತೆ, ನಿಮ್ಮ ಗುರಿ ಏನು ಅಂತ ಗೊತ್ತಾಗುತ್ತೆ, ನಿಮ್ಮ ಕುಟುಂಬದಲ್ಲಿ ಇರೋರು ಯಾರ್ಯಾರು ಏನೇನು ಎಲ್ಲ ಪ್ರತಿಯೊಂದು ಕೂಡ 2 ಸಿಚುಯೇಷನ್ ನಲ್ಲಿ ರಿಪೀಟ್ ಆಗೋದು. ನಾವ್ ಹಿಂದೆ ತಪ್ಪು ಮಾಡಿ ಬಂದಿದ್ರೆ ಆ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ ಈ ಜನ್ಮದಲ್ಲಿ ಹುಡ್ತೀವಿ. ಅದಕ್ಕೆ ಅರಿಷಡ್ವರ್ಗ ತಾಪತ್ರಯ ಅನ್ನೋ ಪದಾನ ಹೇಗ್ ವಿವರಿಸ್ತಾ ಇದ್ರು ಪತ್ರಿ ಸರ್ ಅಂದ್ರೆ, ಅರಿಷಡ್ವರ್ಗ ತಾಪ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರದಿಂದ ನಮಗ್ ನಾವೇ ಉಂಟು ಮಾಡ್ಕೊಂಡಿರುವಂತಹ ಕಷ್ಟಗಳು ಏನಿದೆಯೋ ಅದೆಲ್ಲಾನು ಕರ್ಮದ ರೂಪದಲ್ಲಿ, ಕಾರ್ಯ ಕಾರಣ ರೂಪದಲ್ಲಿ ಕುಟುಂಬಕ್ಕೆ ಮುಂದಿನ ಜನ್ಮಗಳಿಗೆ ಬಂದೇ ಬರುತ್ತೆ.
ಆದಿ ದೈವಿಕ ತಾಪ, ಆದಿ ಭೌತಿಕ ತಾಪ ಅನ್ನೋದ್ರಲ್ಲಿ ನಂದೇನು ತಪ್ಪಿಲ್ದಿದ್ರೂ ಕೂಡ ಬೇರೆಯವರಿಂದ ನನಗೆ ದುಃಖ ನೋವು ಉಂಟಾದಾಗ ಯಾರು ನಮ್ಗೆ ದುಃಖವನ್ನ, ನೋವನ್ನ, ಸಂಕಷ್ಟವನ್ನ ಕ್ರಿಯೇಟ್ ಮಾಡ್ತಾರೋ ಅವ್ರು ಕರ್ಮವನ್ನ ಕ್ರಿಯೇಟ್ ಮಾಡ್ಕೊಂಡ್ರು, ಅವ್ರು ಅನುಭವಿಸಕ್ಕೆ ಮುಂದೆ ಹುಟ್ಟುತ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ನಮ್ಮ ಕರ್ಮನೇ ನಾವು ತಿದ್ದುಕೊಳ್ಳಕ್ಕೆ ಬರೋದ್ರಿಂದ ನಾನೇ ಮಾಡಿದೀನಿ ತಪ್ಪು, ನಾ ಹಿಂದೆ ಇದ್ದೆ, ನಾನ್ ಮಾಡಿದೀನಿ ಅನ್ನೋ ಅರಿವು ನನ್ನಲ್ಲಿ ಉಂಟಾದ್ರೆ, ಆತ್ಮದ ಅರಿವು ಉಂಟಾದ್ರೆ, ಕರ್ಮದ ತಪ್ಪು ಮಾಡಿದಕ್ಕೆ ಈ ತರ ಜೀವನ ಅನ್ನೋದು ನನಗೆ ಅರ್ಥ ಆದ್ರೆ ಜೀವನ ಅರ್ಥಗರ್ಭಿತವಾಗಿ ಜೀವನ ಸಾಗ್ಸಕ್ಕೆ ಸಾಧ್ಯ. ಹಾಗಾಗಿ ಧ್ಯಾನದ ಮೂಲಕ ಯಾರು ನಿಮ್ಗೆ ಹೇಳ್ಬೇಕಾಗಿಲ್ಲ. ಈಗ ಅತ್ತೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ ನಾವ್ ಅನ್ಕೊಂತೀವಿ, ಆದ್ರೆ ನಾವು ಹಿಂದಿನ ಜನ್ಮಗಳಲ್ಲಿ ಅತ್ತೆಯಾಗಿ ಅವ್ರಿಗೆ ಕಷ್ಟ ಕೊಟ್ಟಿರ್ತೀವಿ, ಅವ್ರು ತುಂಬಾ ನೊಂದ್ಕೊಂಡಿರ್ತಾರೆ. ಆವಾಗ ನಾವು ಯಾವ ತರ ಮಾಡ್ಬಿಟ್ಟಿದ್ದೀನಲ್ಲ ಅಂತ ದಿನಾ ರಾತ್ರಿ ಮಲ್ಗಕ್ ಮುಂಚೆ ಧ್ಯಾನ ಮಾಡಿ ಕ್ಷಮೆ ಕೇಳೋದು, ಕ್ಷಮೆ ಬೇಡೋದು, ಕ್ಷಮೆ ನೀಡೋದು, ಇದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಕರ್ಮಗಳು ಸವಿತಾ ಬರುತ್ತೆ. ಹಾಗಾಗಿ ಯಾವುದೇ ಒಂದು ಪೂರ್ವಜರೇ ನಮ್ಮಲ್ಲಿ ಬರೋದ್ರಿಂದ, ಹಿಂದಿನ ಕುಟುಂಬದಲ್ಲಿ ಇರೋರೇ ನಮ್ಮಲ್ಲಿ ಬರ್ತಾ ಹೋಗೋದ್ರಿಂದ, ಕರೆಕ್ಷನ್ ಮಾಡ್ಕೊಳ್ಳೋವರೆಗೂ ಜನ್ಮ ಪುನರ್ಜನ್ಮಗಳು ಮುಂದುವರಿತಾ ಇರೋದ್ರಿಂದಾನೇ 84 ಲಕ್ಷ ಜನ್ಮಗಳು ಅಂತ ಹೇಳಿರೋದು. ಅದೇ ನೀವು ಧ್ಯಾನದಲ್ಲಿ ತೊಡಗಿದ್ದು ನಿಮ್ಮ ಸಂಬಂಧ, ಈ ಹಿಂದಿನ ಜನ್ಮಗಳಲ್ಲಿ ಏನ್ ಸಂಬಂಧ, ನೀವೇನ್ ಮಾಡಿದೀರಾ ಅನ್ನೋದು ನೀವು ಅರ್ಥ ಮಾಡ್ಕೊಂಡು ಕ್ಷಮೆ ಕೇಳ್ತಾ, ಕ್ಷಮೆ ಬೇಡ್ತಾ ನೀವು ಬಂದಿದ್ದೆ ಆದ್ರೆ ನಿಮ್ಮ ಕರ್ಮಗಳು ಸವಿತಾ ಹೋಗುತ್ತೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಮಹಾಲಕ್ಷ್ಮಿ ಅಮ್ಮ ಮಾತಾಡಿ. ನಮಸ್ತೆ ರಂಗನಾಥ್ ಗುರುಜಿ ಅವ್ರಿಗೆ ನಮಸ್ತೆ. ಮತ್ತೆ ಮನೋರಮಾ ಮೇಡಮ್ ಅವ್ರಿಗೆ ನಮಸ್ತೆ. ಎಲ್ಲ ಆತ್ಮ ಬಂಧುಗಳು. ಮೇಡಮ್, ನನ್ನ ಪ್ರಶ್ನೆ ಏನಂದ್ರೆ, ನೀವ್ ಹೇಳಿದ್ರಿ ಸಂಕಲ್ಪ ಮಾಡೋದ್ರಿಂದ ಯಾವ ರೀತಿ ಸಂಕಲ್ಪ ಮಾಡ್ತೀವೋ ಅದ್ರಂತೆನೆ ಆಗುತ್ತೆ, ನೀವೇನೇನ್ ಅನ್ಕೊಂತೀರೋ, ಆಲೋಚನೆಗಳು ಯಾವ ರೀತಿ ಮಾಡ್ತೀರೋ ಅದ್ರಂತೆ ಆಗುತ್ತೆ ಅಂತ. ಈಗ ನಾನೊಂದ್ ಪ್ರಶ್ನೆ ಮೇಡಮ್ ನಂದು. ಈಗ ನಮ್ಮ ಮನೇಲಿ ಯಾರಾದ್ರೂ ದುರ್ಗುಣಗಳ ದಾಸರಾಗಿರ್ತಾರೆ, ಅವ್ರು ಬಿಡಲ್ಲ, ಅವ್ರೇನು ಮಾಡೋದು ಇಲ್ಲ, ಏನು ಬಿಡೋದು ಇಲ್ಲ. ಅವ್ರನ್ನ ಬಿಡಿಸ್ಬೇಕು ಅಂದ್ರೆ ನಾವು ಆಲೋಚನೆಗಳನ್ನ ಮಾಡಿ, ನಾವು ಅವ್ರ ಬಗ್ಗೆ ಸಂಕಲ್ಪ ಮಾಡಿ ಅವ್ರ ತಿದ್ಲಿ ಅಂತ ಕೇಳ್ಕೊಳೋ ಒಂದ್ರ ಮೂಲಕ ಅವ್ರೆಲ್ಲಾ ದುರ್ಗುಣಗಳು ನಾಶ ಆಗುತ್ತೆ ಮೇಡಮ್. ಇದು ನೀವು ಹೇಳಿದಷ್ಟು ಸುಲಭದ ಒಂದು ಎಲ್ಲಾ ದುರ್ಗುಣಗಳು ನಾಶ ಮಾಡೋಷ್ಟು ಶಕ್ತಿ ನಮ್ಗಿಲ್ಲ. ನಾವ್ ಧ್ಯಾನ ಮಾಡ್ತಾ ಬಂದ್ರೆ ನಮ್ಮ ಸಂಕಲ್ಪಗಳು, ನಮ್ಮ ಚಿಂತನೆಗಳು ಅವ್ರಿಗೆ ಮುಟ್ಟುತ್ತೆ. ಅದೇನೇ ಸುಪ್ತ ಮನಸ್ಸು, ಆತ್ಮ ಎರಡೂನು ಒಂದು ನಾಣ್ಯದ ಎರಡು ಭಾಗ ಅಂತಿದ್ದ ಹಾಗೆ, ಸುಪ್ತ ಮನಸ್ಸನ್ನ ಜಾಗೃತ ಮಾಡ್ಕೊಳ್ಳೋ ಮೂಲಕ, ಟೆಲಿಪತಿ ಕಲ್ತ್ಕೊಳ್ಳೋ ಮೂಲಕ, ನೀವು ನಿಮ್ಮ ಸುಪ್ತ ಮನಸ್ಸಿನ ಮೂಲಕ ಅವರ ಸುಪ್ತ ಮನಸ್ಸನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಸಂದೇಶಗಳನ್ನ ದೂರ ಮನಸ್ಪರ್ಶ ನೀವು ಮಾಡ್ತಾ ಬಂದ್ರೆ ಸ್ವಲ್ಪ ಹತೋಟಿಗೆ ಖಂಡಿತ ತರಕ್ಕೆ ಸಾಧ್ಯ. ಆದ್ರೆ ಈ ಒಂದು ದುರ್ಗುಣಗಳು ಅಂತ ಏನಿದೆಯೋ ಅದು ಪೂರ್ವಜನ್ಮದ ಸಂಸ್ಕಾರದಿಂದ, ಅಭ್ಯಾಸ ಹವ್ಯಾಸಗಳಿಂದ, ವಾಸನೆಯಿಂದ ಬಂದಿರೋದ್ರಿಂದ ಅವ್ರಿಗೆ ಅರ್ಥ ಆಗ್ಬೇಕು ಅಂದ್ರೆ ಅವರೂ ಕೂಡ ಧ್ಯಾನ ಮಾಡ್ಬೇಕು. ಈಗ ನನಗ್ ಹಸುವಾದ್ರೆ ನನಗೆ ನೀರ್ ಕುಡಿಬೇಕು, ನಾನೇ ನೀರ್ ಕುಡಿಬೇಕು, ಬೇರೆಯವ್ರು ಕುಡಿಯಕ್ಕಾಗಲ್ಲ. ಆದ್ರೂ ಕುಟುಂಬ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಸಂಬಂಧಗಳಿರೋದ್ರಿಂದ, ನಮಗ್ ಹಿಂದಿನ ಜನ್ಮಗಳಿಂದಾನೂ ಸಂಬಂಧಗಳು ಕೂಡ್ಕೊಂಡು ಬಂದಿರೋದ್ರಿಂದ ತಕ್ಕ ಮಟ್ಟಿಗೆ ನೀವು ಧ್ಯಾನ ಮಾಡೋ ಮೂಲಕ, ಒಂದು ಪಿರಮಿಡ್ ಕೆಳಗಡೆ ಅವರನ್ನ ಮಲಗಿಸೋ ಮೂಲಕ, ಅವ್ರಿಗೆ ಥಾಟ್ಸ್ ಅನ್ನ ಕಳಿಸೋ ಮೂಲಕ ತಕ್ಕ ಮಟ್ಟಿಗೆ ಒಂದು ಪರಿವರ್ತನೆ ತರ್ಬೋದು. ಆದ್ರೆ ದುರ್ಗುಣಗಳಿಗೆ, ದುಶ್ಚೇಷ್ಟಗಳಿಗೆಲ್ಲ ದಾಸ ಅಂದ್ರೆ ಅವರು ದೊಡ್ಡವರಾಗಿರೋದ್ರಿಂದ ಅವರಲ್ಲಿ ಪರಿವರ್ತನೆ ತರೋದಕ್ಕೆ ಬಹಳ ಕಷ್ಟ ಆಗತ್ತೆ. ಆದ್ರೂ ಕೂಡ ಪ್ರಯತ್ನ ಪಡ್ಬೋದು, ಅವರನ್ನು ಧ್ಯಾನದಲ್ಲಿ ತೊಡಗಿಸೋ ಮೂಲಕ ಮಾಡ್ಬೋದು. ನಾನು ಹೇಳಿದಾಗೆ ಒಳ್ಳೆ ಸದ್ಗುಣಗಳಲ್ಲಿ ಅವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ಮೊದಲೇ ಹುಟ್ಟದಾಗಿಂದ ಮಕ್ಕಳು ಅನ್ನೋ ಒಂದು ಕನ್ಸೆಷನ್ ಅಂತ ಕೊಡಕ್ ಹೋಗ್ದೇನೇನೆ ಅವ್ರು ಏನ್ ಮಾಡಿದ್ರು ಸರಿ ಅಂತ ಅಲ್ಲಿಂದಾನೇ ನೀವು ರೂಪಿಸ್ಕೊಂಡ್ ಬಂದಿದ್ದೆ ಆದ್ರೆ ಈ ದುರ್ಗುಣಗಳ ದಾಸರ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅವರೇ ಆಯ್ಕೆ ಮಾಡ್ಕೊಂಡು ದುರ್ಗುಣಗಳಿಂದ ಆಚೆ ಬರ್ಬೇಕು ಅಂತ ಅವರೇ ತೀರ್ಮಾನ ಮಾಡಿದ್ದು, ಅವ್ರ ಧ್ಯಾನದಲ್ಲಿ ತೊಡಗಿದ್ರೆ ಅವರೇ ಬಿಡಕ್ಕೆ ಸಾಧ್ಯ. ತಕ್ಕ ಮಟ್ಟಿಗೆ ನಾವು ನಮ್ಮ ಮಕ್ಕಳಲ್ಲಿ, ಅಥವಾ ಹೇಳಿದ ಮಾತು ಕೇಳದೆ ಇರೋ ಅಂತ ಅರ್ಥ ಆಗದೆ ಇರೋ ಅಜ್ಞಾನಿಗಳಾಗಿರೋ ಮಕ್ಕಳಲ್ಲಿ ನಮ್ಮ ಸಂಕಲ್ಪಗಳಿಂದ, ನಮ್ಮ ಚಿಂತನೆಗಳಿಂದ ಅವರನ್ನು ಕೂಡಿಸ್ಕೊಂಡು ಚೈನ್ ಮೆಡಿಟೇಷನ್ ಮಾಡೋ ಮೂಲಕ ಅವರಲ್ಲಿ ಖಂಡಿತ ಪರಿವರ್ತನೆ ತಕ್ಕ ಮಟ್ಟಿಗೆ ತರಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಹಾಲಕ್ಷ್ಮಿ, ಥ್ಯಾಂಕ್ ಯು ಮೇಡಮ್. ಜಮುನಾ ಅವರು ಎಲ್ಲ ಹೊಸಬನ್ನು ಕಳ್ಸೋಣ. ಜಮುನಾ ಅವರು ಮಾತಾಡಿದ್ರು. ರಂಗಸ್ವಾಮಯ್ಯ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ರಂಗಸ್ವಾಮಯ್ಯ ಸರ್ ಮಾತಾಡಿ. ಅನ್ಮ್ಯೂಟ್ ಆಗಿಲ್ಲ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮಾತಾಡಿ ಸರ್, ಸ್ವಲ್ಪ ಬೇಗ ಮಾತಾಡಿ. ನಾವು ಧ್ಯಾನ ಎಲ್ಲ
ಮಾಡಿದ್ರು ಸಫರಿಂಗ್ ಅಲ್ಲಿ ಇರ್ತೀವಿ. ಯಾವ್ದೋ ಜ್ಞಾನ ಇಲ್ದವರು ಲೌಕಿಕ ಪ್ರಪಂಚದಲ್ಲಿ ಮುಂದುವರಿತಾ ಇರ್ತಾರೆ. ಇದಕ್ಕೇನು ಅಂತ ಪರಿಹಾರ ಕೇಳೋದು. ನಿಮ್ಗೆ ಪರಿಹಾರ ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು ಅಷ್ಟೇನೆ. ನೀವು ಮೇಡಮ್ ಧ್ಯಾನ ಎಲ್ಲ ಲೌಕಿಕ ಮಾಡಿದ್ರು ಅಂದ್ರೆ ಇವಾಗ ಜೀವನ ಮಾಡ್ಬೇಕು, ದುಡಿಬೇಕು, ವೃತ್ತಿಗೆ ಹೋಗ್ಬೇಕು, ಸಂಬಳ ತರಬೇಕು, ಅದೆಲ್ಲಾನು ಲೌಕಿಕವಾಗಿ ನೀವೇನೇ ಮಾಡಿದ್ರು ಕೂಡ ಅದರಿಂದ ನಾವು ಯಾವ್ದನ್ನ ಒಳ್ಳೆ ಗುಣಗಳನ್ನ, ಸ್ವಭಾವಗಳನ್ನ, ನಮ್ಮಲ್ಲಿರೋ ಶಕ್ತಿ ಸಾಮರ್ಥ್ಯಗಳನ್ನ ಎಚ್ಚರ ಮಾಡ್ಕೋಬೇಕು, ನಮ್ಮ ಕರ್ಮಗಳನ್ನ ಕಲ್ಕೋಬೇಕು ಅಂತಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನ ಒಂದೇ ಸರ್ ಪರಿಹಾರ ಇರುವಂತದ್ದು. ಅದು ಮೊದಲಿಗೆ ಧ್ಯಾನ ಕೂತ್ಕೊಳ್ಳೋದು, ಧ್ಯಾನದಲ್ಲಿ ತೊಡಗೋದು ಬಹಳ ಕಷ್ಟ ಅನ್ಸುತ್ತೆ. ಆದ್ರೆ ನಮ್ಮ ವಯಸ್ಸಷ್ಟು ನಿಮಿಷ ದೇಹ ಅಲ್ಲಾಡಿಸ್ದೆ ಕಣ್ ತೆಗಿದೇನೆ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿದ್ರೆ ಧ್ಯಾನ ತಂತಾನೆ ಕೂಡ್ಕೊಂಡ್ ಬರುತ್ತೆ ಸರ್. ಅದು ಧ್ಯಾನದ ಸಹಾಯ ತಗೊಳ್ಳಿ, ಖಂಡಿತ ಸಾಧ್ಯ ಆಗುತ್ತೆ. ಸರಿ ಆಯ್ತು. ಯಾವಾಗಿಂದ ಸ್ಟಾರ್ಟ್ ಮಾಡಿ ಸರ್ ಧ್ಯಾನ? ಈಗ 2 ದಿನದ 2 ದಿವಸ ಆಯ್ತಾ? ಓಕೆ, ವೆರಿ ಗುಡ್. ಸೊ ಎಷ್ಟು ಹೊತ್ತು ಮಾಡ್ತಾ ಇದ್ರಿ ಪ್ರತಿ ದಿವಸ ಧ್ಯಾನ? 1 ಗಂಟೆ ಪ್ರಯತ್ನ ಮಾಡ್ತೀನಿ ಸರ್. ಆದ್ರೂ ಮನ್ಸು 5 ರಿಂದ 10 ನಿಮಿಷ ಅಷ್ಟೇ ಸರ್ ಕಾನ್ಸ್ಟೆಂಟ್ ಆಗಿರೋದು. ಅಷ್ಟೇ ಬರೋದು. ಈಗ ನಾವು ಧ್ಯಾನ ಅಂದ್ರೆ ಹೇಳಿ ಮೇಡಮ್. ಈಗ ಧ್ಯಾನ ಅಂತಂದ್ರೆ ನಾವು ನಮ್ಮ ವಯಸ್ಸಷ್ಟು ನಿಮಿಷ ಧ್ಯಾನ ಮಾಡ್ಬೇಕು ಅಂತ ನಾವ್ ಹೇಳ್ತೀವಿ. 10 ವರ್ಷದವ್ರು 10 ನಿಮಿಷ. ಅದು ಏನ್ ಫಾರ್ಮುಲಾ ಅಂತಂದ್ರೆ ಈಗ ನಮ್ಮ ಕಣ್ಮುಚ್ಚಕ್ಕೆ ಅಭ್ಯಾಸ ಇಲ್ಲ, ಟಿವಿ ನೋಡು ಇಲ್ಲ ಮೊಬೈಲ್ ನೋಡು ಅಂತ ಆಗ್ಬಿಟ್ಟು ಕಣ್ಮುಚ್ಚೋ ಅಭ್ಯಾಸನೇ ಇಲ್ಲ. ಹಿಂದಕ್ಕೆ ಟಿವಿ ನೋಡ್ತಾ ಕೂತಿರೋರು ಅಥವಾ ಏನೋ ಮಾಡ್ತಿರೋರು ಹಾಗೆ ಕಣ್ ತೇಲ್ಸ್ಕೊಂಡ್ ನಿದ್ರೆ ಬರೋಂತ ಇತ್ತು. ಈಗ ಕಣ್ಣನ್ನ ಬಳಸಿ ನಾವು ನಮ್ಮ ಒಂದು ಟೈಮ್ ಅನ್ನ ಯೂಸ್ ಮಾಡೋದ್ರಿಂದ ಧ್ಯಾನ ಅಂದ್ರೆ ಕಣ್ಣು ಮುಚ್ಚಿದ್ರೆ ಮುಚ್ಚಕ್ಕೆ ಆಗದೆ ಇರುವಂತ ಸ್ಥಿತಿ ಇದೆ ಅನ್ನೋದನ್ನ ಕೆಲವರು ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು 1 ಗಂಟೆ ಧ್ಯಾನ ಮಾಡಿದ್ರು ನಿಜವಾದ ಧ್ಯಾನ ಸ್ಥಿತಿ ಅನ್ನೋದು ನಮಗ್ ಬರೋದು ಕೇವಲ 2 ನಿಮಿಷ ಅಥವಾ 3 ನಿಮಿಷ ಅಷ್ಟೇನೆ ಬರೋದು. ಅಂದ್ರೆ ಆ 2 ನಿಮಿಷದ ಒಂದು ಆನಂದಿಸ್ಬೇಕು ಅಂತಿದ್ರೆ ನಿಮ್ಮ ದೇಹ ಸ್ಥಿರವಾಗಿ ಅಷ್ಟೊತ್ತು ಕೂತ್ಕೊಳ್ಬೇಕು. ಹಾಗೆ ಯಾವ ಟೈಮ್ ನಲ್ಲಿ 2 ನಿಮಿಷ ಬರುತ್ತೋ ಗೊತ್ತಿಲ್ಲ. ಆ ಅನುಭವ ಹೇಗಿರುತ್ತೆ ಅಂದ್ರೆ ಅಗಾಧವಾದಂತ ಅನುಭವ ಆಗುತ್ತಲ್ಲ, ಅದು ನಿಮ್ಮನ್ನ ಧ್ಯಾನಕ್ಕೆ ಅದೇ ಕರ್ಕೊಂಡು ಹೋಗುತ್ತೆ. ಮೊದಲಿಗೆ ನಿಮ್ಮ ವಯಸ್ಸಷ್ಟು ನಿಮಿಷ ಧ್ಯಾನ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿ, ಕಣ್ ತೆಗಿದೇನೆ ದೇಹ ಅಲ್ಲಾಡಿಸದೆ ಸ್ಥಿರವಾಗಿರೋದನ್ನ ಅಭ್ಯಾಸ ಮಾಡಿ, ಅದೇ ಧ್ಯಾನ ಕರ್ಕೊಂಡು ಹೋಗುತ್ತೆ. ಸರಿ. ಸೊ ಇದು ಮಹಾವತಾರ್ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್. ಮಹಾವತಾರ್ ಟಿವಿ ಮಹಾವತಾರ್ ಟಿವಿ ಅಂತ ಇದೆ ಯೂಟ್ಯೂಬ್ ಅಲ್ಲಿ. ಹೌದು, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮೇಡಮ್ದು ಸುಮಾರು ವಿಡಿಯೋಗಳು ಅಂದ್ರೆ ಇಂದಿನ ಕಾರ್ಯಕ್ರಮಗಳ ವಿಡಿಯೋಗಳು ಎಲ್ಲ ಸಿಗತ್ತೆ ನಿಮ್ಗೆ. ಆಲ್ಮೋಸ್ಟ್ ಒಂದು 25 ಮೇಲೆ ವಿಡಿಯೋಗಳಿದೆ ಮೇಡಮ್ದು, ಮನೋರಮ್ ಮೇಡಮ್ದು. ಎಲ್ಲ ನೀವು ಕೇಳ್ಬೋದು ಮತ್ತೆ ಹೆಚ್ಚು ಜ್ಞಾನ ಪಡಿಬಹುದು. ಅದಕ್ಕೆ ಅವಕಾಶ ಮಹಾವತಾರ್ ಟಿವಿ ಸಬ್ಸ್ಕ್ರೈಬ್. ಎಲ್ಲ ಹೊಸ ಮಾಸ್ಟರ್ಸ್ಗೂ ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ವಿ, ದಯವಿಟ್ಟು ಒಂದು ನೆನಪಿಟ್ಕೊಳ್ಳಿ ಮತ್ತೆ ಖಂಡಿತ ಮಾಡಿ. ಈ ಮಹಾವತಾರ್ ಫೌಂಡೇಶನ್ ನಡೀತಾ ಇರುವಂತ ಈ ಜೂಮ್ ಚಾನಲ್ ಎಲ್ಲಾ ಕಾರ್ಯಕ್ರಮಗಳು, ಇಂದಿನ ಎಲ್ಲಾ ಕಾರ್ಯಕ್ರಮಗಳು ಪ್ರತಿಯೊಂದನು ಆಫ್ಲೈನ್ ಆನ್ಲೈನ್ ಕಾರ್ಯಕ್ರಮಗಳೆಲ್ಲ, ಅದರ ವಿಡಿಯೋಗಳೆಲ್ಲ ಈ ಮಹಾವತಾರ್ ಟಿವಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ದಯವಿಟ್ಟು ಎಲ್ಲರೂ ಚಂದಾದಾರರಾಗಿ ಮತ್ತೆ ನಿಮ್ಗೆ ಲೈಕ್ ಆದ್ರೆ ಬೇರೆಯವರಿಗೆ ಶೇರ್ ಮಾಡಿ. ನೀವು ಲೈಕ್ ಪ್ರತಿಯೊಂದು ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಅನ್ನೋದು ನೀವು ಪ್ರೆಸ್ ಮಾಡ್ಬೋದು. ರೈಟ್. ಸಬ್ಸ್ಕ್ರೈಬ್ ಆಗೋದು ಯಾವ ತರ? ನಿಮ್ಗೆ ಗ್ರೂಪ್ ಅಲ್ಲಿ ಇವತ್ತು ಆಗ್ತಾರೆ. ನೀವು ಯೂಟ್ಯೂಬ್ ಇದು ವಾಟ್ಸಾಪ್ ಅಲ್ಲಿ ಇದ್ದೀರಾ? ವಾಟ್ಸಾಪ್ ಅಲ್ಲಿ ಇದ್ರೆ ಇವತ್ತು ಯೂಟ್ಯೂಬ್ ಲಿಂಕ್ ಆಗ್ತಾರೆ. ಅದು ಜಸ್ಟ್ ಪ್ರೆಸ್ ಮಾಡಿ ಅಲ್ಲಿ ಹೋದ್ಮೇಲೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದು ಓದ್ಬೋದು. ಓಕೆ, ಇವತ್ತು ಕಳ್ಸ್ಕೊಡ್ತಾರೆ. ದಯವಿಟ್ಟು ಎಲ್ಲಾರನ್ನು ಚಂದಾದಾರ ಮಾಡ್ಕೊಳ್ಳಿ. ಎಲ್ಲಾ ವಿಡಿಯೋಗಳು ಸಿಗತ್ತೆ ನಿಮ್ಗೆ ಹೆಚ್ಚು ಜ್ಞಾನ. ಈಗ ನೋಡಿ, ಧ್ಯಾನದ ಜೊತೆಗೆ ಜ್ಞಾನ. ಯಾಕಂದ್ರೆ ಜ್ಞಾನ ತಿಳ್ಕೊಂತ ಇದ್ರೆ ನಮ್ಮ ಒಳಗಡೆ ಇರುವಂತ ಎಲ್ಲಾ ಸಂಶಯಗಳು ತೀರು ಹೋಗ್ತದೆ. ಧ್ಯಾನ ಮಾಡ್ತಾ ಇದ್ರೆ ಹೆಚ್ಚು ಶಕ್ತಿ ಬರ್ತಾ ಇರ್ತದೆ. ಹೆಚ್ಚು ಧ್ಯಾನದಿಂದ ಶಕ್ತಿ, ಜ್ಞಾನದಿಂದ ನಾವು ವಿವೇಕವಂತರಾಗ್ತೀವಿ ಮತ್ತೆ ನಮ್ಮ ಒಳಗಡೆ ಇರುವಂತ ಸಂಶಯಗಳು ತೀರು ಹೋಗ್ತಾ ಇರ್ತದೆ ಅಲ್ವಾ? ಸೊ ಬುದ್ಧಿವಂತಿಕೆ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಜ್ಞಾನ ಬೇಕು, ಧ್ಯಾನ ಬೇಕು, ಎರಡು ಬೇಕು. ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಆಳವಾದ ಆಧ್ಯಾತ್ಮಿಕ ಮಾರ್ಗದಲ್ಲಿ ತೊಡಗಿಸ್ಕೋಬೇಕಂದ್ರೆ ಆತ್ಮದ ಪುರೋಗತಿಗೋಸ್ಕರ ಎರಡು ಕಡ್ಡಾಯ, ಎರಡು ಖಂಡಿತ ಮಾಡ್ಕೊಳ್ಳೇಬೇಕು. ಪ್ರತಿಯೊಂದು ದಿವಸ ನೀವು ಮಾಡ್ಲೇಬೇಕು. ಓಕೆ, ಎಸ್. ಸಿದ್ದು ಸರ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಸರ್. ನಮಸ್ಕಾರ ಎಲ್ಲರೂ, ಬೆಳಗಿನ ಶುಭೋದಯ. ನಂದು ಒಂದೇ ಒಂದು ಕ್ವಶನ್ ಇರುವಂತದ್ದು, ಲೈಕ್ ಪಾಸ್ಟ್ ಇಸ್ ಪಾಸ್ಟ್. ನನ್ನ ಒಂದು ಜೀವನದಲ್ಲಿ ಏನಾಗಿದೆ
ಅದೆಲ್ಲ ಓಕೆ. ಬಟ್ ಇವಾಗ ಒಬ್ಬ ಮನುಷ್ಯ ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ, ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡಿ ಮಾತಾಡಿ ಸರ್, ವಾಯ್ಸ್ ಕಟ್ ಆಗ್ತಾ ಇದೆ. ಓಕೆ ಮಾಸ್ಟರ್ಸ್, ಇನ್ ಪ್ರಶ್ನೆಗಳಿದ್ಯಾ? ಇನ್ನು ಇಬ್ರಿಗೆ ಅವಕಾಶ ಇರುತ್ತೆ, ದಯವಿಟ್ಟು ಯಾರು ಹ್ಯಾಂಡ್ ರೈಸ್ ಮಾಡ್ತೀರಾ ಅವ್ರಿಗೆ ಅವಕಾಶ, ಹೊಸಬ್ರಿಗೆ ಅವಕಾಶ ಇದೆ ಅಂತ ಹೇಳಿದೀವಿ. ಜಮುನಾ ಮೇಡಮ್ ಮಾತಾಡಿ. ಜಮುನಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ ಮೇಡಮ್. ಇಲ್ಲ ಹ್ಯಾಂಡ್ ರೈಸ್ ಪರವಾಗಿಲ್ಲ, ಅನ್ಮಿಟ್ ಕೊಡ್ತಾ ಇದೆ ಬಿಡಿ. ರೈಟ್, ಮಾತಾಡಿ. ಸರಿ. ಸೊ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ನಾನ್ ಲೇಟ್ ಜಾಯ್ನ್ ಆದೆ, ಕ್ವಶನ್ ಏನಿಲ್ಲ ನಂದು. ನಿಮ್ಮ ಅನುಭವ ಹಂಚ್ಕೊಳ್ಳಿ, ಹೇಗಿದೆ ಅಂತ. ನಿಮ್ಮ ಧ್ಯಾನ ಮಾಡಿದ್ರ, ನಿನ್ನೆ ಮೊನ್ನೆ ಧ್ಯಾನ ಮಾಡಿದ್ರ, ಏನ್ ಅನುಭವಗಳು ಬಂತು, ಎಷ್ಟು ಧ್ಯಾನ ಮಾಡಿದ್ರಿ, ಏನ್ ಕ್ವಶನ್ಸ್ ಇದೆಯಾ, ಎಲ್ಲ ಕೇಳ್ಬೋದು, ತೊಂದರೆ ಇಲ್ಲ. ಈ ವೇದಿಕೆ ಇರೋದು ಧ್ಯಾನ ಅಂತೂ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ ಸರ್. ನನ್ನ ಏಜ್ ಎಷ್ಟಿದೆ ಅಷ್ಟ್ ಮಾಡ್ತೀನಿ. ಟೈಮ್ ಆಯ್ತು ಅಂದ್ರೆ ಇನ್ ಸ್ವಲ್ಪನೂ ಮಾಡ್ತೀನಿ. ಸೊ ನನ್ ಏಜ್ ಎಷ್ಟಿದೆ ಅಷ್ಟಂತೂ ನಾನ್ ಮಾಡ್ತಿದ್ದೀನಿ. ವೀಕ್ಲಿ ಒನ್ಸ್ ಇಲ್ಲಿ ನನ್ ಮನೆ ಹತ್ರ ಪಿರಮಿಡ್ ಇದೆ, ಅಲ್ಲಿ ಹೋಗ್ತೀನಿ. ಸೊ ಆಮೇಲೆ ಇವಾಗ ಕ್ಲಾಸ್ಗಳಿಗಂತೂ ನಾನು ವಾರಕ್ಕೊಂದು ಸೆಷನ್ ಅಂತೂ ಆಫ್ಲೈನ್ ಕೊಡ್ತಾನೆ ಇರ್ತೀನಿ ಮಕ್ಳಿಗೆ. ಒಂದಲ್ಲ ಒಂದ್ ಸ್ಕೂಲಿಗೆ ಹೋಗ್ತಾನೆ ಇದ್ದೀನಿ. ಸೊ ಹಿಂಗ್ ನಡೀತಾ ಇದೆ ನಾನು. ಎಷ್ಟು ದಿವಸ ಆಯ್ತು ಜಾಯ್ನ್ ಆಗಿ ಧ್ಯಾನಕ್ಕೆ ಸೇರ್ಕೊಂಡು? ಸರ್ ಅಲ್ಲೇ ಆಯ್ತು, 2 years ಆಯ್ತು. ವೆರಿ ಗುಡ್. ಸ್ವಲ್ಪ ಧ್ಯಾನ ಹೆಚ್ಚು ಮಾಡಿದ್ರೆ ಬೇಗ ಅದು ಫಲಿತಗಳಾಗ್ಬೋದು, ಅದು ಅನುಭವಗಳು ಬೇಗ ಸಿಗತ್ತೆ. ಅಂದ್ರೆ ದಿನಕ್ಕೆ ನಾವು ಬರ್ತಾರೆ ಹೇಳೋದು 3 ಗಂಟೆ ಮಾಡಿ ಅಂತ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸೇರಿ. ಆಮೇಲೆ 2 ಗಂಟೆ ಸ್ವಾಧ್ಯಾಯ ಮಾಡಿ, 1 ಗಂಟೆ ಸಜನ ಸಾಂಗತ್ಯ ಮಾಡಿ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಯಾಕಂದ್ರೆ ಯಾರಾದ್ರೂ ಈ ಧ್ಯಾನಗಳ ಅನುಭವ ಪಡಿಬೇಕಂದ್ರೆ ನಾವು ಶೂನ್ಯ ಸ್ಥಿತಿಗೆ ಸೇರ್ಬೇಕಲ್ಲ. ಶೂನ್ಯ ಸ್ಥಿತಿ ಬಂದಿಲ್ಲ ಧ್ಯಾನ ಅನುಭವಗಳು ಶುರು ಆಗಲ್ಲ. ಓಕೆ, ರೈಟ್. ಪ್ರಯತ್ನ ಪಡ್ತೀನಿ, ಮಾಡ್ತೀನಿ. ಏನೋ ಕ್ವಶನ್ ಇದೆಯಾ ಮೇಡಮ್ ಕೇಳೋದು? ಅನ್ಮಿಟ್ ಆಯ್ತು. ರೈಟ್. ಇಲ್ಲ ಸರ್, ಯಾವ ಪ್ರಶ್ನೆ ಇಲ್ಲ. ಓಕೆ ರೈಟ್. ರಾಜ ಬಿ ಮಾತಾಡಿ. ಬೇಗ ಹೊಸಬ್ರು ಇಬ್ರಿಗೆ ಅವಕಾಶ ಇದೆ, ದಯವಿಟ್ಟು ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ಮಾತಾಡಿ, ಬೇಗ ಮಾತಾಡಿ. ನಿಮ್ಮ ವಾಯ್ಸ್ ಬರ್ತಾ ಇಲ್ಲ ನೋಡಿ. ವಾಯ್ಸ್ ಬರ್ತಾ ಇಲ್ಲ ರಾಜಾ ಅವರೇ. ರೈಟ್. ಹರಿಣಿ, ಲತಾ, ಮಣಿ ಯಾರ್ದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇನ್ನಿಬ್ರಿಗೆ ಅವಕಾಶ ಇದೆ. ರಾಜಾ ಬಿ ಸರ್, ನೀವು ಅನ್ಮ್ಯೂಟ್ ಅಲ್ಲಿ ಇದ್ದೀರಾ, ಮಾತಾಡೋದಿದ್ರೆ ಸ್ವಲ್ಪ ಬೇಗ ಮಾತಾಡಿ ಸರ್. ಇಲ್ಲಾಂದ್ರೆ ಹ್ಯಾಂಡ್ ರೈಸ್ ಆದ್ರೂ ಮಾಡಿ. ಓಕೆ, ಯಾರ್ದು ಪ್ರಶ್ನೆಗಳಿಲ್ಲ ಅಂದ್ರೆ ನಾವೀಗ ಈ ಪ್ರಶ್ನೋತ್ತರ ಸೆಷನ್ ಅನ್ನ ಮುಗಿಸ್ತೀವಿ. ಓಕೆ ಗುರುಜಿ, ಯಾರ್ದು ಪ್ರಶ್ನೆಗಳಿಲ್ಲ? ಓಕೆ, ಮನೋರಮಾ ಅಮ್ಮ ತುಂಬಾ ಧನ್ಯವಾದಗಳು. ನಿಮ್ಗೆ ಆಧ್ಯಾತ್ಮಿಕ ಸತ್ಯ ಸಿದ್ಧಾಂತದ ಬಗ್ಗೆ ತುಂಬಾ ಅದ್ಭುತವಾಗಿ ಇವತ್ತು ಉಪನ್ಯಾಸವನ್ನ ಕೊಟ್ಟಿದ್ದೀರಾ. ಎಲ್ಲಾ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ಮಹಾವತಾರ್ ಫೌಂಡೇಶನ್ ಪರವಾಗಿ ನಿಮ್ಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್.